ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ಮಾತುಕತೆ. ಸ್ನೇಹಿತರೆ, ಧರ್ಮಸ್ಥಳ ಮತ್ತು ಸುತ್ತಮುತ್ತ ನೂರಾರು ಅಸಹಜ ಸಾವುಗಳು ಸಂಭವಿಸಿವೆ. ಹೆಣಗಳನ್ನು ಅಲ್ಲಲ್ಲಿ ಹೂತು ಹಾಕಲಾಗಿದೆ ಎನ್ನುವುದೀಗ ವೈರಲ್ ಸುದ್ದಿ. ಈ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳಲು ಕರ್ನಾಟಕ ಸರ್ಕಾರ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಅನ್ನು ರಚನೆ ಮಾಡಿದೆ. ರಾಜ್ಯದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಪ್ರಣವ್ ಮಹಾಂತಿ ಈ SITಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಮಾಧ್ಯಮಗಳಲ್ಲಿ ಧರ್ಮಸ್ಥಳದ ಅಸಹಜ ಸಾವುಗಳ ಕುರಿತು ವಿಭಿನ್ನ ವರದಿಗಳು ಬರ್ತಾ ಇವೆ. ಯೂಟ್ಯೂಬರ್ ಪತ್ರಕರ್ತರು, ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಪತ್ರಕರ್ತರು ಎಲ್ಲರೂ ಕೂಡ ಧರ್ಮಸ್ಥಳದ ಸುತ್ತಮುತ್ತ ನಡೆದ ಅಸಹಜ ಸಾವುಗಳ ಸುತ್ತ ಹಲವಾರು ಸ್ಟೋರಿಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ತಾನು 400ಕ್ಕೂ ಹೆಚ್ಚು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಅಪರಿಚಿತ ಸಾಕ್ಷಿದಾರನೊಬ್ಬ ಬೆಳ್ತಂಗಡಿಯ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ. ಅದೂ ಅಲ್ಲದೆ ಈ ಹೇಳಿಕೆಯನ್ನು ಆತ ಬೆಳ್ತಂಗಡಿಯ ಕೋರ್ಟಿನ ಮುಂದೆ ಹಾಜರಾಗಿ ಕೂಡ ನೀಡಿದ್ದಾನೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ D ಹರ್ಷೇಂದ್ರ ಕುಮಾರ್ ಅವರು ಬೆಂಗಳೂರಿನ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಜಡ್ಜ್ ಮುಂದೆ ಮಧ್ಯಂತರ ಕಡ್ಡಾಯ ಇಂಜಂಕ್ಷನ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಯಲ್ಲಿ ಒಟ್ಟು 338 ಜನರು ಮತ್ತು ಸಂಸ್ಥೆಗಳನ್ನು ಪ್ರತಿವಾದಿಗಳನ್ನಾಗಿ ಹೆಸರಿಸಿ OS ಕೇಸ್ ಅಂದ್ರೆ ಸಿವಿಲ್ ದಾವೆಯನ್ನು ಹೂಡಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷಿನ ಬಹುತೇಕ ಪತ್ರಿಕೆಗಳ ಹೆಸರು ಈ ದಾವೆಯ ಪಟ್ಟಿಯಲ್ಲಿದೆ. ಟೈಮ್ಸ್ ಆಫ್ ಇಂಡಿಯಾ, ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ವಿಜಯವಾಣಿ, ವಾರ್ತಾ ಭಾರತಿ, ಮಲಯಾಳ ಮನೋರಮ, ಮಾತೃಭೂಮಿ ಮುಂತಾದ ಪತ್ರಿಕೆಗಳು, ಇಂಡಿಯಾ ಟುಡೇ, TV9, TV18 ಸಹಿತ ಬಹುತೇಕ ಚಾನೆಲ್ಗಳು, ಮಸ್ತ್ ಮಗ, ಈ ದಿನ ಸಹಿತ ನೂರಾರು ಯೂಟ್ಯೂಬ್ ಚಾನೆಲ್ಗಳು, ಗೂಗಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಸಹಿತ ಎಲ್ಲ ಮಾಧ್ಯಮಗಳ ಮೇಲೆ ಕೂಡ ಈ ಕೇಸು ದಾಖಲಾಗಿದೆ. ಜೊತೆಗೆ ಕೆಲವು ವ್ಯಕ್ತಿಗಳು ಕೂಡ ಈ ದಾಖಲೆಯ ಪಟ್ಟಿನಲ್ಲಿ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಸೋಮನಾಥ ನಾಯಕ್, ಅಗ್ನಿ ಶ್ರೀಧರ್, ನವೀನ್ ಸೂರಿಂಜೆ, ಒಡನಾಡಿ ಸಂಸ್ಥೆಯ ಪರಶುರಾಮ ಮತ್ತು ಸ್ಟ್ಯಾನ್ಲಿ, ಮುನೀರ್ ಕಾಟಿಪಳ್ಳ, ರವಿಕೃಷ್ಣ ರೆಡ್ಡಿ ಮುಂತಾದ ಕರ್ನಾಟಕದ ಆಕ್ಟಿವಿಸ್ಟ್ಗಳ ಹೆಸರುಗಳು ಕೂಡ ಈ ಪಟ್ಟಿನಲ್ಲಿವೆ ಮತ್ತು ಅವರ ಮೇಲೆ ಕೂಡ ದಾವೆ ಹೂಡಲಾಗಿದೆ. ಜುಲೈ 22ರ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ವರದಿಯ ಪ್ರಕಾರ ಈ ದೂರಿನ ಆಧಾರದಲ್ಲಿ 332 ಪ್ರತಿವಾದಿಗಳಿಗೆ ಎಕ್ಸ್ ಪಾರ್ಟಿ ಮ್ಯಾಂಡೇಟರಿ ಇಂಜಂಕ್ಷನ್ ಅನ್ನು ನೀಡಲಾಗಿದೆ. ಈ ಪ್ರತಿವಾದಿಗಳು ಧರ್ಮಸ್ಥಳ ದೇವಸ್ಥಾನ, ಫಿರ್ಯಾದಿದಾರರ ಕುಟುಂಬದ ಸದಸ್ಯರು ಮತ್ತು ಅವರು ನಡೆಸ್ತಾ ಇರುವಂತಹ ಸಂಸ್ಥೆಗಳ ಕುರಿತು ಯಾವುದೇ ಮಾನಹಾನಿಕರ ವಿಷಯಗಳನ್ನು ಮುದ್ರಣ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಬರೆಯುವಂತಿಲ್ಲ ಹಾಗೂ ವಿಡಿಯೋ ತೋರಿಸುವಂತಿಲ್ಲ ಅಂತ ನ್ಯಾಯಾಲಯ ಆದೇಶ ಹೊರಡಿಸಿದೆ. ನ್ಯಾಯಾಧೀಶರು ಹೇಳ್ತಾರೆ, ಇದೊಂದು ಎಕ್ಸೆಪ್ಷನಲ್ ಕೇಸ್. ಪ್ರತಿವಾದಿಗಳು ಧರ್ಮಸ್ಥಳದ ಬಗ್ಗೆ ಈಗಾಗಲೇ ಪ್ರಕಟಿಸಿರುವಂತಹ ಇಂತಹ ವರದಿ, ವಿಡಿಯೋ, ಡಿಜಿಟಲ್ ಕಂಟೆಂಟ್ಗಳನ್ನು ಡಿಲೀಟ್ ಮತ್ತು ಡಿಇಂಡೆಕ್ಸ್ ಮಾಡಬೇಕು ಎಂದು ನ್ಯಾಯಾಧೀಶ ವಿಜಯ್ ಕುಮಾರ್ ರೈ ಅವರು ಈ ಆದೇಶದಲ್ಲಿ ತಿಳಿಸಿದ್ದಾರೆ. ಈ ಜಡ್ಜ್ಮೆಂಟ್ ನೀಡುವಾಗ ನ್ಯಾಯಾಲಯವು ಸಂವಿಧಾನಬದ್ಧ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮಾನಹಾನಿ ದಾವೆ ಹೂಡುವ ವ್ಯಕ್ತಿಯ ಆರೋಪಗಳ ಮಧ್ಯೆ ಸಮತೋಲನ ಸಾಧಿಸಬೇಕೆಂಬ ವಸ್ತುಸ್ಥಿತಿಯನ್ನು ಗಮನಿಸಿದೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರ ಇಂಜಂಕ್ಷನ್ ತೀರ್ಪನ್ನು ಪ್ರಶ್ನಿಸಿ ಥರ್ಡ್ ಐ ಯೂಟ್ಯೂಬ್ ಚಾನೆಲ್ ಸುಪ್ರೀಂ ಕೋರ್ಟಿನ ಮೆಟ್ಟಿಲು ಹತ್ತಿದೆ. ಆದರೆ ಸುಪ್ರೀಂ ಕೋರ್ಟ್ ಅವರ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲು ನಿರಾಕರಿಸಿದೆ. ನೀವು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಎಂದು ಸುಪ್ರೀಂ ಕೋರ್ಟ್ ಅವರಿಗೆ ಸಲಹೆ ನೀಡಿದೆ. ಈಗ ಈ ಇಡೀ ಪ್ರಕರಣ ಪತ್ರಕರ್ತರ ಮುಂದೆ ಮತ್ತು ಸಮಾಜದ ಮುಂದೆ ಹಲವು ಪ್ರಶ್ನೆಗಳನ್ನು ಎತ್ತಿದೆ. ಈ SIT ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ? ಇಲ್ಲಿರುವ ತಾಂತ್ರಿಕ ತೊಂದರೆಗಳೇನು? ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಪತ್ರಕರ್ತರು ತಮ್ಮ ಕರ್ತವ್ಯವನ್ನು ಇನ್ನು ಮುಂದೆ ಹೇಗೆ ನಿರ್ವಹಿಸಬೇಕು? ಮಾನನಷ್ಟ ಮೊಕದ್ದಮೆ ಮತ್ತು ಪತ್ರಕರ್ತರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಡುವಣ ಗೆರೆಯನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳ ಕುರಿತು ಹೈಕೋರ್ಟಿನ ಹಿರಿಯ ವಕೀಲ, ಹಿಂದೆ ಗೌರಿ ಲಂಕೇಶ್ ಪ್ರಕರಣದಲ್ಲಿ ವಾದ ಮಾಡಿದಂತಹ BT ವೆಂಕಟೇಶ್ ಅವರು ತ್ರಿವರ್ಣ ಮಾತುಕತೆಯಲ್ಲಿ ವಿವರಗಳನ್ನು ನೀಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಮಾಹಿತಿಗಳನ್ನ ಹೊಂದಿರುವಂತಹ ಒಂದಿಷ್ಟು ಉತ್ತರಗಳನ್ನು ನಾವು ಪಡೆದುಕೊಳ್ಳಕ್ಕೆ ಪ್ರಯತ್ನಿಸುವುದನ್ನ ನಮ್ಮ ಜೊತೆಗೆ ಹಿರಿಯ ನ್ಯಾಯವಾದಿ BT ವೆಂಕಟೇಶ್ ಅವರಿದ್ದಾರೆ. ಹೈಕೋರ್ಟಿನ ಹಿರಿಯ ನ್ಯಾಯವಾದಿ. ಅವರು ಹಿಂದೆ ರಾಜ್ಯ ಸರ್ಕಾರದ ಚೀಫ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಹಲವಾರು ಈ ತರದ ಕೇಸ್ಗಳನ್ನು ನಡೆಸಿ ಕೂಡ ಅವರಿಗೆ ಅನುಭವ ಇದೆ. ಬಬ್ಬರ್ ಜಂಗ್ ತ್ರಿಶೂಲ್ ವೆಂಕಟೇಶ್ ಅಂತ ಅವರ ಹೆಸರು. ಅದಕ್ಕೆ ಒಂದು ಇತಿಹಾಸ ಇದೆ ಬಬ್ಬರ್ ಜಂಗ್ ಅನ್ನೋದಕ್ಕೆ. ಅದನ್ನ ನಾವು ಆಮೇಲೆ ಯಾವತ್ತಾದ್ರೂ ಮಾತಾಡ್ಕೊಳ್ಬಹುದು. ಎಸ್ ವೆಂಕಟೇಶ್ ಸರ್, ಈಗ
ಈ ಇಡೀ ಪ್ರಕರಣ ಇವತ್ತು ಬಹಳ ದೊಡ್ಡ ಕುತೂಹಲವನ್ನು ಕೆರಳಿಸಿದೆ. ರಾಜ್ಯದ ಮುಂದೆ ಬಹಳಷ್ಟು ಒಂದು ಪ್ರಶ್ನೆಗಳನ್ನು ಕೂಡ ಎತ್ತಿದೆ. ರಾಜ್ಯದ ಜನರ ಮುಂದೆ ಮಾತ್ರ ಅಲ್ಲ, ಪತ್ರಕರ್ತರ ಮುಂದೆ ಕೂಡ ಬಹಳಷ್ಟು ಪ್ರಶ್ನೆಗಳನ್ನೇ ಎತ್ತಿದೆ. ಇಂತಹ ಸಂದರ್ಭಗಳಲ್ಲಿ ಪತ್ರಕರ್ತರು ಹೇಗೆ ಕೆಲಸ ಮಾಡಬೇಕು, ಪತ್ರಕರ್ತರು ಎನಿಸುವಂತಹ ಕಾನೂನಿನ ತೊಡಕುಗಳೇನು, ಅದೇ ರೀತಿ ರಾಜ್ಯ ಸರ್ಕಾರ ಒಂದು ಜನರ ಬಹಳ ದೊಡ್ಡ ಶ್ರದ್ಧಾಭಕ್ತಿಯ ಕೇಂದ್ರದ ಸುತ್ತ ಇಂತಹ ವಿವಾದಗಳು ನಡೆದಾಗ ಸಹಜವಾಗಿ ಸರ್ಕಾರದ ಮೇಲೆ ಕೂಡ ಬಹಳ ತರದ ಒತ್ತಡಗಳಿರುತ್ತವೆ. ಈ ಎಲ್ಲ ಒತ್ತಡಗಳನ್ನು ಮೀರಿಯೂ ಕೂಡ ರಾಜ್ಯ ಸರ್ಕಾರ ಇವತ್ತು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ನೇಮಕ ಮಾಡಿದೆ. ಎಸ್ ಸರ್, ನಾವು ಮೊದಲನೇದಾಗಿ ಪತ್ರಕರ್ತರ ಆಂಗಲ್ ನಿಂದ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಈಗ 339 ಜನ ಪತ್ರಕರ್ತರಿಗೆ ಒಂದು ನೋಟಿಸ್ ಬಂದಿದೆ, ಅವರ ಮೇಲೆ ಒಂದು OS ಕೇಸ್ ಆಗಿದೆ. ಪತ್ರಿಕೆಗಳಿದ್ದಾರೆ, ಅದರಲ್ಲಿ ಆನ್ಲೈನ್ ಪತ್ರಿಕೆಗಳಿವೆ, ಆಮೇಲೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿವೆ, ವೈಯಕ್ತಿಕವಾಗಿ ಫೇಸ್ಬುಕ್ ನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂತಹ ಪತ್ರಕರ್ತರು ಕೂಡ ಇದ್ದಾರೆ. ಯೂಟ್ಯೂಬ್ ಚಾನೆಲ್ನವರು ಅಂತ ಹೇಳ್ತಾರೆ ಕೆಲವರು, ಅವರನ್ನ ಯೂಟ್ಯೂಬ್ ಚಾನೆಲ್ನವರು ಕೂಡ ಇದ್ದಾರೆ. ಅವರು ಬೇಸಿಕಲಿ ಎಲ್ಲರೂ ಪತ್ರಕರ್ತರೆ. ನಾವು ಯಾವುದೇ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರು ಪತ್ರಕರ್ತರೆ. ಪ್ರಿಂಟ್ ಇರ್ಬೋದು, ಅಥವಾ ಟೆಲಿವಿಷನ್ ಇರ್ಬೋದು, ಟಿವಿ ಇದಿರ್ಬೋದು, ಅಥವಾ ಆನ್ಲೈನ್ ಪೋರ್ಟಲ್ ಇರಬಹುದು, ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲವೂ ಕೂಡ. ಈಗ ಈ OS ಕೇಸ್ ಇವರ ಮೇಲೆ ಇನ್ನು 339 ಜನರ ಮೇಲೆ, ಅದರ ಪಟ್ಟಿಯನ್ನು ನಾನು ಆರಂಭದಲ್ಲಿ ನಾನು ಹೇಳಿದ್ದೇನೆ, ಕೆಲವರ ಇಂಪಾರ್ಟೆಂಟ್ ಪತ್ರಿಕೆಗಳ ಹೆಸರನ್ನ ಮತ್ತು ಸಂಸ್ಥೆಗಳ ಹೆಸರನ್ನ. ಸೊ ಈ OS ಕೇಸ್ ಅಂದ್ರೆ ಏನ್ ಸರ್? ಇದು ಅಂದ್ರೆ ದೌರ್ಜನ್ಯಗಳ ಬಗ್ಗೆ ಮಾತನಾಡಿರುವಂತಹ ಪತ್ರಕರ್ತರ ಮೇಲೆ ಈಗ OS ಕೇಸ್ ಆಗಿದೆ. ಏನದು? ನಮ್ಮಲ್ಲಿ ಕಾನೂನು ಬಗ್ಗೆ ಪತ್ರಕರ್ತರಿಗೆ ತಿಳುವಳಿಕೆ ತುಂಬಾ ಕಮ್ಮಿ. ಅದು ನಾನು ದಶಕಗಳಿಂದ ಹೇಳ್ಕೊಂತ ಬರ್ತಾ ಇರೋದು, ಕಾನೂನು ಬಗ್ಗೆ ತುಂಬಾ ಕಮ್ಮಿ ತಿಳುವಳಿಕೆ, ಅದು ಇರುವಂತ ಸಮಸ್ಯೆ. ಇದು OS ಅಂತಂದ್ರೆ ಒಂದು ಸಿವಿಲ್ ದಾವೆ. ಈ ಆಸ್ತಿ ಸಂಬಂಧಪಟ್ಟಂತೆ, ಯಾವುದೇ ಒಂದು ಜಮೀನ್ ಸಂಬಂಧಪಟ್ಟಂತೆ, ಒಂದು ಇಂಜೆಕ್ಷನ್ ಸ್ಪೆಸಿಫಿಕ್ ರಿಲೀಫ್ ಅನ್ನುವಂಥದ್ದು, ಒಂದು ಸ್ಪೆಸಿಫಿಕ್ ರಿಲೀಫ್, ಒಂದು ಕಾಂಟ್ರಾಕ್ಟ್ ಸಂಬಂಧಪಟ್ಟಂತೆ ಒಂದು ಸಿವಿಲ್ ದಾವೆ, ಆಸ್ತಿ ಭಾಗ ಆಗ್ಲಿ ಯಾವುದೇ ಆಗ್ಲಿ ಒಂದು ಸಿವಿಲ್ ದಾವೆ ಇದೆ. ಅಂತ ಒಂದು ಸಿವಿಲ್ ದಾವೆ ಎಲ್ಲ ಕೆಲವು ಮಾನನಷ್ಟ ಪ್ರಕರಣಗಳು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೂ ಮುಂಚೆ ಇಂಥ ಪ್ರಕರಣಗಳು ನಡೆದಿದ್ವು. ಗರುಡಾಚಾರ್ ಪ್ರಕರಣ ಇದೆ ನಮ್ಮಲ್ಲಿ, ಸಾಕಷ್ಟು ಪ್ರಕರಣ. ನಂತರ ನಾನು ನೋಡಿ, ನಮ್ಮ ಅನಂತ್ ಕುಮಾರ್ ಅವರು ಗೌರಿ ಲಂಕೇಶ್ ಮೇಲೆ, ನನ್ನ ಕ್ಲೈಂಟ್ ಗೌರಿ ಲಂಕೇಶ್ ಮೇಲೆ ಇಂಜೆಕ್ಷನ್ ತಗೊಂಡಿದ್ರು. ಸೊ ಹೀಗಾಗಿ ಇದು ಸಾಕಷ್ಟು ಪ್ರಕರಣಗಳಲ್ಲಿ ಒಬ್ಬ ರಾಜಕೀಯ ಹಿತಾಸಕ್ತಿ ಇರುವಂಥ ವ್ಯಕ್ತಿಗಳು ಅಥವಾ ಯಾರಾದರೂ ವ್ಯಕ್ತಿಗಳು ನನ್ನ ಮಾನ ಧಕ್ಕೆ ಆಗ್ತಿದೆ, ಹಾಗಾಗಿ ಅವರು ನನ್ನ ಮೇಲೆ ಬರಿದಂತೆ ಒಂದು ಆದೇಶ ಕೊಡಿ ಅಂತ ಒಂದು ಅರ್ಜಿ ಹಾಕೋದಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಯಾರು ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು ಅನ್ನುವಂಥದ್ದು. ಈಗ ಅದು ಒಂದು ಟೆಕ್ನಾಲಜಿ ಬಂದಿರೋದ್ರಿಂದ ಅದು ಒಂದು ಇನ್ನೊಂದು ಸ್ತರಕ್ಕೆ ಹೋಗಿದೆ. ಇದು ಅಂಥದ್ದೇ ಒಂದು ಸಿವಿಲ್ ದಾವೆ. ಇದೊಂದು ಅಂಥ ಒಂದು ಸಿವಿಲ್ ದಾವೆ. ಈ ದಾವೆಲ್ಲಿ ಅವ್ರು ಕೇಳ್ತಾ ಇರೋದು ಏನು ಅಂತಂದ್ರೆ, ಒಮ್ಮೆ ಒಂದು ಮ್ಯಾಂಡೇಟರಿ ಇಂಜೆಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಮ್ಯಾಂಡೇಟರಿ ಇಂಜೆಕ್ಷನ್ ಅಂತಂದ್ರೆ ನಮ್ಮ ವಿರುದ್ಧ ಇವರು ಮಾತಾಡದಂತೆ ತಾಕೀತು ಮಾಡಬೇಕು, ಪರ್ಮನೆಂಟ್ ಆಗಿ ತಾಕೀತು ಮಾಡಬೇಕು. ಧರ್ಮಸ್ಥಳದ ಬಗ್ಗೆ ಆಗಲಿ, ಅಲ್ಲಿರುವ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಆಗಲಿ, ವೀರೇಂದ್ರ ಹೆಗ್ಗಡೆ ಅವ್ರ ವಿರುದ್ಧ ಆಗಲಿ, ನಮ್ಮ ಕುಟುಂಬದವರ ಪರವಾಗಿ ವಿರುದ್ಧ ಆಗಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಚಾರವನ್ನ ಮಾಡುವಂತ ಅವಕಾಶ ಬಿರುಕೂಡುದು, ಅದೆಲ್ಲವನ್ನು ನಿಲ್ಲಿಸಬೇಕು ಅಂತ ಒಂದು ದಾವೆ ಹಾಕಿದ. ಅದು ಸಿವಿಲ್ ದಾವೆ ಹಾಕಿದ. ಆ ಸಿವಿಲ್ ಇಂಜೆಕ್ಷನ್ ಕೇಳಿದ. ಆ ಇಂಜೆಕ್ಷನ್ ಅದು ಏನ್ ಕೇಳಿದ, ಸಿವಿಲ್ ದಾವೆ ಯಾರ ಮೇಲೆ ಹಾಕಿದ್ದಾರೆ? 339 ಮಂದಿ ಮೇಲೆ ಹಾಕಿದ್ದಾರೆ. ಅದರಲ್ಲಿ ಹರ್ಷೇಂದ್ರ, ಹೌದು, ಇನ್ ದಿ ಕೋರ್ಟ್ ಆಫ್ ದಿ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಜಡ್ಜ್ ಬೆಂಗಳೂರು, ಹರ್ಷೇಂದ್ರ ಕುಮಾರ್ ವರ್ಸಸ್ ಅದರ್ಸ್. ಅದೇ 339 ಜನರದ್ದು ಅಟಾರ್ನಿ, ಅದು ಅವರ ಒಂದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಈ ದಾವೆಯನ್ನ ಕೋರ್ಟ್ಗೆ ಹಾಕಿದ್ದಾರೆ. ಇದು ಇರುವಂತದ್ದು. ಇದರಲ್ಲಿ ಅವರೊಂದು ಇಂಜೆಕ್ಷನ್ ಅಪ್ಲಿಕೇಶನ್ ಕೇಳಿದ್ದಾರೆ. ಅದರಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ, ಸ್ವಾಮಿ ಅದು ಕೇಸ್ ಪೆಂಡಿಂಗ್ ಇರ್ಬೇಕಾದ್ರೆ, ಕೇಸ್ ನಡೀತಿರ್ಬೇಕಾದ್ರೆ ತಾಕೀತ್ ಮಾಡಿ, ಅದು ಮುಗಿಯೋ ತನಕ ಒಂದು ತಾಕೀತ್ ಮಾಡಿ. ನಾರ್ಮಲಿ ವಿ ಅಪ್ಲೈ ಟೆಂಪರರಿ ಇಂಜೆಕ್ಷನ್ ಕೇಳ್ತೀವಿ. ಅದು ಒಂದು ಟೆಂಪರರಿ ಇಂಜೆಕ್ಷನ್ ಅರ್ಜಿ ಕೊಟ್ಟಿದ್ದಾರೆ, 2 ಅರ್ಜಿ ಕೊಟ್ಟಿದ್ದಾರೆ. ಅದು ನನ್ನ ವಿರುದ್ಧವಾಗಿ ಯಾವುದೇ ಒಂದು ಮಾನ ನಷ್ಟವಾಗುವಂತ ಮತ್ತು ಇಂಥ ಮಾಹಿತಿಯನ್ನ ಪ್ರಚಾರಪಡಿಸುವಂಥದ್ದು ಯಾರು ಮಾಡಿಕೊಡ್ದು ಅಂತ. ಇದರಲ್ಲಿ 338 ಮಂದಿ ಹೆಸರು ಇರುವಂತಹ ಪತ್ರಕರ್ತರು, 338 ಮಂದಿನ ಸ್ಪೆಸಿಫಿಕ್ ಆಗಿ ಈ ಫಾರ್ ಎಕ್ಸಾಂಪಲ್ ಹೌದು, ಈ ಅರ್ಜಿನಲ್ಲಿ ಅವರ ಹೆಸರುಗಳನ್ನ ಮೆನ್ಷನ್ ಮಾಡಲಾಗಿದೆ. 339ನೇ ಹೆಸರು ಏನ್ ಮಾಡಿದ್ದಾರೆ? ಜಾನ್ ಡೋ ಅಲಿಯಾಸ್ ಅಶೋಕ್ ಕುಮಾರ್. ಹೌದು, ಅಲ್ಲಿ ಕೊನೆಯಲ್ಲಿ ಬ್ರಾಕೆಟ್ ನಲ್ಲಿ ಹಾಕಿದ್ದಾರೆ ಜಾನ್ ಡೋ ಮತ್ತು ಅಶೋಕ್ ಕುಮಾರ್ ಅಂತ, ಪ್ಲಸ್ ಅಶೋಕ್ ಕುಮಾರ್. ಇವ್ರು ಯಾರು ಸರ್? ಇವರು ಈ ಜಾನ್ ಡೋ ಯಾರು, ಅಶೋಕ್ ಕುಮಾರ್ ಯಾರು?
ಜಾಂಡು ಅಶೋಕ್ ಕುಮಾರ್ ಯಾದವ್ ಒಬ್ಬ ಈ ಪ್ರಕರಣದಲ್ಲಿ ಅವ್ರಿಗೆ ಎಷ್ಟು ಮಂದಿ 338 ಮಂದಿ ಬಗ್ಗೆ ನಮಗೆ ಪರಿಚಯ ಇದೆ, ಗೊತ್ತಿದೆ. ಇವ್ರು ಹಾ. ಪ್ರಚಾರ ಮಾಡಬಾರ್ದು. ಹಾ. ಆಮೇಲೆ ಇವ್ರಲ್ಲದೆ ತುಂಬಾ ಜನ ಇದನ್ನ ಪ್ರಚಾರ ಮಾಡೋ ಅವಕಾಶ ಇದೆ. ಇದನ್ನ ವೈಲೇಟ್ ಮಾಡುವಂತ ಅವಕಾಶ ಇದೆ. ಈ ಆದೇಶವನ್ನು ವೈಲೇಟ್ ಮಾಡುವಂತ ಅವಕಾಶ ಬೇರೆಯವ್ರು ಮಾಡುವಂತ ಅವಕಾಶ ಇದೆ. ಸೊ ಅಂಥವ್ರೆಲ್ಲರೂ ವಿರುದ್ಧವಾಗಿಯೂ ಕೂಡ ನೀವು ಆದೇಶವನ್ನು ಮಾಡಬೇಕು ಅಂತಂದ್ರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರ ಹೆಸರು, ಅವ್ರು ಹೌದು. ಯಾರು ಇರ್ತಾರೆ ಅಂತ ನನ್ನ ಹೆಸರು ಗೊತ್ತಿಲ್ಲ ಅಂತದೇ ಈಗ ಈಗ ಉದಾಹರಣೆಗೆ ನಾನು ಒಂದು ಸ್ಟೋರಿ ಮಾಡ್ಲಿಕ್ಕೆ ಹೊರಡ್ತೇನೆ. ನನ್ನ ಹೆಸರು ಈ 339 ಪಟ್ಟಿನಲ್ಲಿ ಇಲ್ಲ, ಆದ್ರೆ ಈ ಜಾನ್ ಡೋ ಮತ್ತು ಅಶೋಕ್ ಕುಮಾರ್ ಅಂತ ಹಾಕಿರೋದ್ರಿಂದ ನಾನೂ ಕೂಡ ಸೇರ್ಕೊಳ್ತೀನಿ ನೀವು ಇದ್ರಲ್ಲಿ. ಇದಕ್ಕೆ ಈ ತರದ ಈ ಸ್ಟೋರಿ ಆದೇಶ ಈ ಆದೇಶ ನಿಮ್ಮ ಮೇಲೂ ಅನ್ವಯ ಆಗುತ್ತೆ. ಹೌದು. ಹೆಸರಿಸಿದಂತಹ ಒಬ್ಬ ಪ್ರತಿವಾದಿಯ ವಿರುದ್ಧವೂ ಕೂಡ ಈ ಆದೇಶವನ್ನ ಉಲ್ಲೇಖಿಸಿ ಅದನ್ನ ಮಾಡ್ಲಿಕ್ಕೆ ಅವ್ರನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದು ಎಲ್ಲರಿಗೂ ಅನ್ವಯವಾಗುವಂತ ಅದು ಜಾನ್ ಡೋ ಆರ್ಡರ್ ಅಂತ. ಇದೊಂದು 16, 17, 14 ಶತಮಾನದಿಂದ ಇರುವಂತದ್ದು ಜಾನ್ ಡೋ ಅನ್ನುವಂಥದ್ದು. ಜಾನ್ ಡೋ ಅಂದ್ರೆ ಯಾರಾದ್ರೂ ಆಗಿರಬಹುದು ಅಂತ. ಅಂದ್ರೆ ಈ ನಿರೀಕ್ಷಣಾ ಜಾಮೀನು ಅಂತ ಒಂದು ಕೋರ್ಟ್ ಅಲ್ಲಿ ಒಂದು ನಿರೀಕ್ಷಣಾ ಜಾಮೀನು ಅಂತ ಇದೆಯಲ್ಲ, ಇಂಥದ್ದನ್ನ ನಿರೀಕ್ಷೆ ಮಾಡಿ ಮೊದಲೇ ಜಾಮೀನು ತಗೊಳ್ಳೋದು. ಅದೇ ತರ ಈ ತರದ ತನಿಖಾ ವರದಿಗಳನ್ನ ಇನ್ಯಾರಾದ್ರೂ ಕೂಡ ಪಬ್ಲಿಷ್ ಮಾಡಿದ್ರು, ಈ 339 ಮಂದಿ ಅಲ್ಲದೆ ಇನ್ಯಾರಾದ್ರೂ ಪಬ್ಲಿಷ್ ಮಾಡಿದ್ರು, ನಾಳೆ ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ರು ಕೂಡ ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಇದು ಆ ಜಾನ್ ಡೋನ ಇಂಡಿಯಾ ಅಂದ್ರೆ ಅಶೋಕ್ ಕುಮಾರ್ ಅಂತ ಮಾಡ್ತಾರೆ. ಹೌದು ಹೌದು. ನಮ್ಮ ಅಶೋಕ್ ಕುಮಾರ್. ಹೌದು ಹೌದು. ವಿದೇಶದಲ್ಲಾದ್ರೆ ಜಾನ್ ಡೋ. ಈಗ ಇಲ್ಲಿ ಈ ಪತ್ರಕರ್ತರ ಜವಾಬ್ದಾರಿಗಳು ಏನಾಗ್ತವೆ? ಅವನು ಏನಾದ್ರೂ ತಾನು ಬರೆದಿರೋದು ಸರಿ ಅಂತ ಹೇಳಿ ಅವನು ಪ್ರೂವ್ ಮಾಡ್ಲಿಕ್ಕೆ ಅಗತ್ಯ ಇದೆಯಾ, ಅಥವಾ ಯಾವ ತರ ಈ ಕೇಸ್ ಸ್ಟ್ರಕ್ಚರ್ ಇದೆ? ಇದೇನಾಗತ್ತೆ ಅಂತಂದ್ರೆ, ಈ ಪ್ರಕರಣದ ಇಂಜೆಕ್ಷನ್ ಆರ್ಡರ್ ಏನಿದೆ ಅದನ್ನ ತುಂಬಾ ಪ್ರಶ್ನಿಸಬೇಕಾದ ಅವಶ್ಯಕತೆ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ದಾವೆ ಹಾಕಿದ್ದಾರೆ. ಇದು ಈ ಪ್ರಕರಣದಲ್ಲಿ ಈ ರೀತಿಯಾದಂತಹ ಆದೇಶ ಕೊಡುವಂತಹದ್ದು ನನ್ನ ದೃಷ್ಟಿಯಲ್ಲಿ ಸಲ್ಲದು. ಕೋರ್ಟ್ ಕೊಟ್ಟಿರೋ ಆದೇಶ ಏನಾಗುತ್ತೆ, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿರುದ್ಧವಾಗಿರುವಂತಹ ಒಂದು ಆದೇಶ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾತಕ್ಕೆ ಅಂತಂದ್ರೆ, ಇಲ್ಲಿರುವಂತಹದ್ದು ಏನಿದೆ, ನೀವು ವೈಯಕ್ತಿಕವಾಗಿ ಧರ್ಮಸ್ಥಳದ ಇನ್ಸ್ಟಿಟ್ಯೂಷನ್ ಬಗ್ಗೆ ಯಾರಾದರೂ ಮಾಡಿದಾಗ ಅವ್ರ ವಿರುದ್ಧ ನೀವು ಪ್ರಶ್ನಿಸುವಂತ ಅಧಿಕಾರ ನಿಮ್ಗಿರ್ತದೆ. ಆದ್ರೆ ಇಲ್ಲಿರೋ ಪ್ರಕರಣ ಏನು, ಆ ಪ್ರಕರಣದ ಪರಿಸ್ಥಿತಿ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಬಂದು ಈ ರೀತಿಯಾದಂತಹ ಅಸಹಜ ಸಾವುಗಳಾಗಿವೆ, ಆ ಅಸಹಜ ಸಾವುಗಳನ್ನು ನಾನು ಹೂತಿದ್ದೇನೆ, ಆ ಅಸಹಜ ಸಾವುಗಳಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳಿ ಇಷ್ಟು ಮಾತ್ರ ಮಾಹಿತಿ ಇರುವಂತಹದ್ದು, ಇಷ್ಟೇ ಮಾತ್ರ ಮಾಹಿತಿ ಇರುವಂತಹದ್ದು. ಇಲ್ಲಿ ಎಲ್ಲಿ ಆಗಿದೆ ಅಂದ್ರೆ ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಅವನು. ಸೊ ಧರ್ಮಸ್ಥಳದಲ್ಲಿ ಆಗಿದೆ ಅಂತಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟ ಊಹಾಪೋಹ 108 ನಡೀತಾ ಇದೆ. ಅದಕ್ಕೊಬ್ಬ ಪಂಚಾಯತ್ ಪ್ರಧಾನ ಬಂದು ಹೇಳ್ತಾ ಇರ್ಲಿಲ್ಲ, ನಾವೇ ಪೊಲೀಸ್ ನಮಗೆ ಬಾಡಿ ಕೊಡ್ತಿದ್ರು, ಅದ್ ನಾವು ಹೂತಿದ್ವಿ ಅಂತ ಹೇಳಿ. ಪೊಲೀಸರು ಹಂಗೆಲ್ಲ ಕೊಡಕ್ ಬರಲ್ಲ ಅಂತ. ಅದಕ್ಕೆ ಸಾಮಾನ್ಯ ಜ್ಞಾನವೂ ಕೂಡ ಆ ವ್ಯಕ್ತಿಗೆ, ಆದ್ರೆ ಪೊಲೀಸರು ಕೊಟ್ಟಿದ್ರೆ ಅದು ಪೊಲೀಸರು ಮಾಡುವಂತ ಅಪರಾಧ ಆಗ್ತದೆ. ಆ ರೀತಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ಒಂದು ಪ್ರಕರಣದಲ್ಲಿ ಊಹಾಪೋಹಗಳು ತುಂಬಾ ಆಗ್ತಾ ಇರೋದ್ರಿಂದ ಈ ರೀತಿಯಾದ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಇರುವಂತ ಮಾಹಿತಿ ಇಷ್ಟೇ, ಈಗಿನ ತನಕ ಇರುವಂತ ಮಾಹಿತಿ ಇಷ್ಟೇ. ಒಂದು, ಸಾಕಷ್ಟು ಅಸಹಜ ಸಾವುಗಳಾಗಿವೆ, ಆ ಅಸಹಜ ಸಾವುಗಳನ್ನ ನಾನು ಹೂತಿಟ್ಟಿದ್ದೇನೆ. ಅವನು ಸುಮಾರು 400ಕ್ಕೂ ಹೆಚ್ಚು ಹೆಣಗಳನ್ನ ಹೂತಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ದಾನೆ ಅವನು. ಈಗಾಗಲೇ ಅವನು ಪೊಲೀಸ್ ಸ್ಟೇಷನ್ ನಲ್ಲಿ ಕೊಟ್ಟಿರೋ ಕಂಪ್ಲೇಂಟ್ ಇದೆ, ಆಮೇಲೆ ನ್ಯಾಯಾಧೀಶರ ಮುಂದೆ ಒಂದು ಸಾಕ್ಷ್ಯವನ್ನ ಕೂಡ ದಾಖಲಿಸಿದ್ದಾರೆ. ಇದು ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟು ಅದು ರೆಕಾರ್ಡ್ ಆಗಿದೆ. ಅದು ಮಾಹಿತಿ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ, ಅದು ಮಾಹಿತಿ ಒಂದು ತನಿಖೆಯಲ್ಲಿದೆ. ಅಲ್ಲಿ ಎಲ್ಲೂ ಕೂಡ ಇಲ್ಲಿ ತನಕ ಯಾರು ಮಾಡಿದ್ದು, ಯಾರು ಅವನಿಗೆ ಹೆಣ ಕೊಡು ಹೂತು ಹಾಕುತ್ತ ಹೇಳಿದ್ದು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಯಾರಿಗೂ ಇಲ್ಲ. ಇವತ್ತು ಮಾಹಿತಿ ಯಾರಿಗೂ ಇಲ್ಲ. ಈ ಡಿಟೇಲ್ಸ್ ಎಲ್ಲೂ ಇಲ್ಲ ಯಾರಿಗೂ. ಇಲ್ದಿದ್ದಾಗ ಇದು ಆಗಿರೋಂಥದ್ದು ಒಂದೇನು ಅಂತಂದ್ರೆ, ಇದು ಲೊಕೇಶನ್. ಇದೇನಪ್ಪ, ಒಂದು ಅಪರಾಧ, ಇದು ಅಸಹಜ ಸಾವು ಅಂತಂದ್ರೆ ಅಸಹಜ ಸಾವೆಲ್ಲವೂ ಕೂಡ ತನಿಖೆ ಮಾಡಬೇಕಾದ ಅವಶ್ಯಕತೆ ಕಾನೂನಿನಲ್ಲಿರ್ತದೆ. ಯಾವುದೇ ಒಂದು ಅಸಹಜ ಸಾವಿನ ತನಿಖೆ ಆಗಲೇಬೇಕು ಕಾನೂನಡಿಯಲ್ಲಿ. ಅಸಹಜ ಸಾವು, ನೀವು ನಿಮ್ದು ಪೆಟ್ರೋಲ್ ಹತ್ಕೊಂಡು ಇರುವಂತಹದ್ದು, ಒಂದು ಆಕ್ಸಿಡೆಂಟ್ ಆಗಿರುವಂತಹದ್ದು,
ಎಲ್ಲವೂ ಕೂಡ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಆಗಿರುವಂಥದ್ದು ಎಲ್ಲವೂ ಕೂಡ ಅಸಹಜ ಸಾವಿನ ಅಡಿಯಲ್ಲಿ ಬರ್ತದೆ. ಆ ಅಸಹಜ ಸಾವು ಏನಿರ್ತದೆ, ಅಸಹಜ ಸಾವು ಪ್ರತಿಯೊಂದನ್ನು ಕೂಡ ಪೊಲೀಸರು ತನಿಖೆ ಮಾಡಿ ವರದಿಯನ್ನ ಕೊಡಬೇಕಾಗ್ತದೆ. ಎಸ್ ಸರ್. ಈಗ ಅದೇ ಒಂದು ಒಂದು ಮುಖ್ಯಮಂತ್ರಿ ಅವರನ್ನ ವಕೀಲರ ಒಂದು ತಂಡ ಭೇಟಿಯಾಗಿ ಒತ್ತಡ ಹಾಕ್ತು, ಇದ್ರ ಬಗ್ಗೆ ಒಂದು SIT ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಂತ. ಆಮೇಲೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಗೋಪಾಲ್ ಗೌಡ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನ ಕರೆದು ಇದನ್ನ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿದ್ರು. ಈ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಸ್ವಲ್ಪ ಸರ್ಕಾರ ಹಿಂಜರಿತಾ ಇತ್ತು ಅಂತ ಹೇಳಿ ಕಾಣಿಸ್ತದೆ ನೋಡಿದಾಗ. ಅದು ಪೊಲಿಟಿಕಲ್ ಡಿಸ್ಕಷನ್, ಅದು ಬೇಡ ನಮಗೆ. ನಾವು ಟೆಕ್ನಿಕಲ್ ಮತ್ತು ಆನ್ ದಿ ಮೆರಿಟ್ ಆಫ್ ದಿ ಕೇಸ್ ಇದ್ರ ಬಗ್ಗೆ ಮಾತ್ರ ಮಾತಾಡೋಣ, ಯಾವ ತರ ಇದು ನಡೀತಿದೆ ಅನ್ನುವಂಥದ್ದು. ಸೊ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಸರ್ಕಾರ ಮಾಡಿದೆ. ಆ ಟೀಮಿನ ಕೆಲಸ ಏನಿರುತ್ತೆ ಸರ್? ಬಹಳ ದಕ್ಷ ಅಧಿಕಾರಿಗಳನ್ನೆಲ್ಲ ಅದಕ್ಕೆ ಹಾಕಿದ್ದಾರೆ. ನಾವು ಈಗಾಗಲೇ ಪತ್ರಿಕೆಯಲ್ಲಿ ಯಾರೆಲ್ಲ ಅದರಲ್ಲಿ ಅಧಿಕಾರಿಗಳಿದ್ದಾರೆ ಅನ್ನೋದನ್ನ ನಾವು ಓದಿದ್ದೀವಿ ನಾವು. ಈಗ ಆ ಟೀಮ್ ಏನ್ ಮಾಡುತ್ತೆ ಸರ್? ಈಗ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೊಂದು ಏನಾಗಿದೆ, ಇದು ಸಾಮಾನ್ಯವಾಗಿ 1 ಅಥವಾ 2 ಅಸಹಜ ಸಾವಿನ ವಿಷಯ ಆಗಿದ್ರೆ ಅದು ದೊಡ್ಡದಾಗ್ತಿರ್ಲಿಲ್ಲ. ಇದು ಪ್ರಮಾಣ ಆಗಿರುವಂಥದ್ದು ಸಾವಿರಾರು ಅನುಮಾನಗಳಿಗೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಇದೊಂದು ತನಿಖೆಗಳು ಆಗಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಹಾಗಿರ್ಬೇಕಾದಾಗ ಒಂದು ಎಲ್ಲವೂ ತನಿಖೆ ಆಗಲೇಬೇಕಾದಂತ ಅನಿವಾರ್ಯತೆ ಇದೆ ಕಾನೂನಲ್ಲಿ. ಅನಿವಾರ್ಯತೆ ಇರೋದ್ರಿಂದ ಈ ಒಂದು ಇಷ್ಟು ದೊಡ್ಡ ಮಟ್ಟದ ಒಂದು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ತನಿಖೆ ಮಾಡ್ಬೇಕಾಗ್ಬರ್ತದೆ. ಅಲ್ಲಿರುವಂತಹ ಪೊಲೀಸರಿಗೆ ಈ ಮಟ್ಟದ ತನಿಖೆ ಮಾಡ್ಲಿಕ್ಕೆ ಅವರೆಲ್ಲ ಅಷ್ಟ ಒಂದು ಜನ ಇರೋದಿಲ್ಲ ಮತ್ತು ಅಂತ ಒಂದು ಟೆಕ್ನಿಕಲ್ ಫೆಸಿಲಿಟಿ ಇರೋದಿಲ್ಲ. ಈಗ ಇದರಲ್ಲಿ ದಶಕಗಳ ಸಂಬಂಧಪಟ್ಟಂತಿರುವಂತಹ ಅಪರಾಧದ ಬಗ್ಗೆ ಅಥವಾ ಅಸಹಜ ಸಾವುಗಳ ಬಗ್ಗೆ ವರದಿ ಆಗಿದೆ. ದಶಕಗಳ ಅಸಹಜ ಸಾವು ಅಂತಂದ್ರೆ ಅದಕ್ಕೆ 10 ವರ್ಷ ಹಿಂದೆ ಆಗಿರೋದಿದೆ, 15 ವರ್ಷ ಹಿಂದೆ ಆಗಿರೋದಿದೆ. ಅದನ್ನಾಗಿದೆ. ಆ ಸಾವುಗಳ ಬಗ್ಗೆ ಇರುವಂತಹದ್ದು ಯಾವುದೋ ಒಂದು ಟೆಕ್ನಿಕಲ್ ಮಾಹಿತಿ ಸಂಬಂಧ ಮಾತ್ರ ಇರ್ಲಿಕ್ಕೆ ಬೇಕಾದ ಅವಶ್ಯಕತೆ ಇರ್ತದೆ. ಅಷ್ಟು ಅದ್ಭುತವಾದಂತಹ ವ್ಯವಸ್ಥೆ, ಫೆಸಿಲಿಟೀಸ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಥವಾ ವಾಟ್ ಎವರ್ ದ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರಿಗೆ ಅಷ್ಟು ಇರ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ಅದಕ್ಕೊಂದು ವಿಶೇಷವಾದ ಒಂದು ಟೀಮ್ ಮೂಲಕ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂಥದ್ದು, ಎಕ್ಸ್ಪರ್ಟ್ಸ್ನ, ಇದು ಪ್ರಿಡಾಮಿನೆಂಟ್ಲಿ ನಿಷ್ಣಾತರಾದಂತಹ ವ್ಯಕ್ತಿಗಳನ್ನ ಕರೆದುಕೊಂಡೋಗಿ ಅವರ ಮೂಲಕ ತನಿಖೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಗೋಪಾಲ್ ಗೌಡ್ರು ಕೂಡ ಸರ್ಕಾರಕ್ಕೆ ಇದು ಈ ರೀತಿ ಒಂದು ದೊಡ್ಡ ಮಟ್ಟದ ಒಂದು ಅಸಹಜ ಸಾವುಗಳ ಪಟ್ಟಿ ಇಲ್ಲಿರೋದ್ರಿಂದ ಇದಕ್ಕೊಂದು ವಿಶೇಷ ತನಿಖಾ ತಂಡ ಮಾಡಿ ಅದ್ರ ಮೂಲಕ ನೀವು ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ಒತ್ತು ಕೊಟ್ಟು, ಅದೇ ರೀತಿ ಕೆಲವರು ಬೇರೆಯವರು ಕೂಡ ಹೋಗಿ, ಜೊತೆಗೆ ಬಾಲನ್ ಅವರು ಹೋಗಿದ್ರು, ಜೊತೆಗೆ ನಮ್ಮ ದ್ವಾರಕನಾಥ್ ಅವರು ಹೋಗಿದ್ರು, ಎಲ್ಲರೂ ಕೋರ್ಟ್ಗೆ ಅವ್ರ ಸಿದ್ದರಾಮಯ್ಯ ಕೇಳಿದ್ದಾರೆ ಇದು ವಿಶೇಷ ತನಿಖಾ ತಂಡ ಮಾಡಿ. ಈಗ ತನಿಖಾ ತಂಡವನ್ನ ನಿಯುಕ್ತಿಸಲಾಗಿದೆ. ಎಲ್ಲರೂ ಗೊತ್ತಿರುವಂತ ವಿಷಯ. ಪ್ರಣಬ್ ಮೊಹಂತಿ ಅಂತ ತುಂಬಾ ಹಿರಿಯ ಪೊಲೀಸ್ ಅಧಿಕಾರಿ ಅವರನ್ನ ಅದಕ್ಕೆ ಮುಖ್ಯಸ್ಥನಾಗಿ ಮಾಡಿದ್ದಾರೆ. ಅವ್ರ ಜೊತೆಗೆ ಒಂದು ಅದ್ಭುತವಾದ ಟೀಮ್, ಎಕ್ಸ್ಪರ್ಟ್ ತನಿಖಾ ತಂಡವನ್ನ ಮಾಡಿದ್ದಾರೆ. ಅದು ಇಮಿಡಿಯೇಟ್ ಆಗಿ ಆಗಲ್ಲ, ಅದ್ರಲ್ಲೇನು, ಅದು ಇಟ್ ಟೇಕ್ಸ್ ಟೈಮ್ ಫಾರ್ ಇನ್ವೆಸ್ಟಿಗೇಷನ್. ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಅದಕ್ಕೆ ಸಮಯ ಬೇಕಾಗುತ್ತೆ. ಇಂಥ ಒಂದು ಇನ್ವೆಸ್ಟಿಗೇಷನ್ ಸಂಬಂಧ ಹೇಳಿ ಸರ್. ಅಲ್ಲ, ನಾನೀಗ ಸರ್ ಈಗ ನೀವು ಮಾತಾಡುವಾಗ ಹೇಳಿದ್ರಿ ಸರಿ, ಒಂದು ಪೊಲೀಸ್ ಠಾಣೆಯಿಂದ ಅಥವಾ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇರುವಂತಹ ಟೀಮಿನಿಂದ ಇದು ಆಗ್ಲಿಕ್ಕಿಲ್ಲ. ಯಾಕಂದ್ರೆ 100 ಶವಗಳದ್ದು ಈ ತರದ್ದು ಪ್ರಕರಣ ಇದೆ, ಅಸಹಜ ಸಾವಿನ ಪ್ರಕರಣಗಳು ವರದಿಯಾಗಿದೆ ಅನ್ನುವಂಥದ್ದು. ಈಗ ಈ ಟೀಮಿಗೆ ಉಳಿದ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಸಹಕಾರ ಕೊಡ್ಬೇಕಾ, ಇವರು ಅವರ ಸಹಕಾರ ತಗೊಂಡು ಮಾಡ್ಬೇಕಾ? ಯಾವ ತರ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೆಲಸ ಮಾಡೋದು ಯಾವ ತರ? ಇದೇನಾಗತ್ತೆ ಅಂತಂದ್ರೆ, ಈಗ ಒಂದು ಸಿಂಪಲ್ ಹೇಳ್ತೀನಿ ಕೇಳಿ. ಒಂದು ಯಾವ್ದೊಂದು ಪೊಲೀಸ್ ಸ್ಟೇಷನ್ ಅಂತ ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಅಂದ ತಕ್ಷಣ ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ಅಂತ, ಕ್ರೈಮ್ ಇನ್ಸ್ಪೆಕ್ಟರ್ ಅಂತ ಇವ್ರು ಇರ್ತಾರೆ. ಅವರಿಗೆ ಅಲ್ಲಿ ದಿನನಿತ್ಯದ ಮ್ಯಾನೇಜ್ಮೆಂಟ್ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ. ಒಬ್ಬ VIP ಬಂದ, ಅಲ್ಲಿ ಯಾರೋ ಗವರ್ನರ್ ಬಂದ್ರು, ಮಿನಿಸ್ಟರ್ ಬಂದ್ರು, ಒಬ್ಬ ಸೀನಿಯರ್ ಅಧಿಕಾರಿ ಬಂದ್ರು, ಜಡ್ಜ್ ಬಂದ್ರು, ಯಾರೇ ಬಂದ್ರು ಕೂಡ ಅವ್ರಿಗೆ ವಿಶೇಷವಾದ ಸೆಕ್ಯೂರಿಟಿ ಕೊಡ್ಬೇಕಾಗಿರುವಂತ ಜವಾಬ್ದಾರಿ ಅಲ್ಲಿ ಇನ್ಸ್ಪೆಕ್ಟರ್ ಇರುತ್ತೆ. ಅಲ್ಲಿ ಯಾವ್ದೋ ಒಂದು ಸಣ್ಣ ದೊಂಬೆ ಆಯ್ತು, ಗಲಾಟೆ ಆಯ್ತು, ಜಗಳ ಆಯ್ತು, ಅದ್ರ ಕೂಡ ಲಾ ಅಂಡ್ ಆರ್ಡರ್ ಅನ್ನುವಂಥದ್ದು ಎಲ್ಲದನ್ನು ಕೂಡ ಮೇಂಟೈನ್ ಮಾಡಬೇಕಾದ ಅವಶ್ಯಕತೆ. ಸೊ ಅವನಿಗೆ ನಿತ್ಯದ ಜಂಜಡದಲ್ಲಿ ಕೆಲವು ಪ್ರಕರಣಗಳನ್ನ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ ಸರಿ ನಾನು ಕೇಳ್ತಾ ಇರೋದು, ನಾನ್ ಕೇಳ್ತಾ ಇರೋದು,
ಇದು ಏನು ದೊಡ್ಡ ಟೀಮ್ ಮಾಡ್ತಾರ? ಎಷ್ಟು SIT ಅಂದ್ರೆ ಅವರಿಗೂ ಬೇಕಲ್ಲ, ಈಗ ಅವರಿಗೂ ಪೊಲೀಸ್ಗಳು ಬೇಕು, SIಗಳು ಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ ಬೇಕು, ಆ ತರದ ಟೀಮ್ ಅನ್ನ ಬೆಳೆಸ್ತಾರ ಯಾವ ತರ? ಅಥವಾ ಈಗ ಇರುವಂತಹ ಟೀಮಿನ ಮೇಲೇನೆ ಡಿಪೆಂಡ್ ಆಗ್ಬಿಟ್ಟು ಹಳೆಯ ಕೇಸ್ಗಳ ಫೈಲ್ಗಳನ್ನ ತೆಗೆದು ಅದನ್ನ ಒಂದೊಂದಾಗಿ ತನಿಖೆ ಮಾಡ್ತಾ ಹೋಗ್ತಾರೆ? ಯಾವ ತರ ಇರುತ್ತೆ ಅದು ಸ್ವರೂಪ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಇದರಲ್ಲಿ ಒಬ್ಬ ಡೈರೆಕ್ಟರ್ ಜನರಲ್ ಹುದ್ದೆಯಲ್ಲಿರುವಂತಹ ಒಬ್ಬ ಅಧಿಕಾರಿ ಕೈಗೆ ತನಿಖೆ ಕೊಡಲಾಗಿದೆ. ಅವ್ರು ಯಾವ ಅಧಿಕಾರಿಯನ್ನು ಬೇಕಾದ್ರೂ ಅವ್ರನ್ನ ಅಡಿಷನಲ್ ಆಗಿ ಎಷ್ಟು ಮಂದಿನ ಬೇಕಾದ್ರೂ ಅವ್ರಿಗೆ ಕರೆಸ್ಕೊಂಡು ಆದೇಶ ಕೊಟ್ಟು ಕರೆಸ್ಕೊಂಡು ಅವ್ರಿಗೆ ಕಳಿಸ್ಕೊಂಡು ಅವ್ರಿಗೆ ಇರ್ತದೆ. ಈಸ್ ದಿ ಅಥಾರಿಟಿ. ಅದಕ್ಕೇನು ಸರ್ಕಾರದಿಂದ ತಗೊಳ್ಬೇಕಾಗಿಲ್ಲ. ಒಬ್ಬ ಸೀನಿಯರ್ ಅಧಿಕಾರಿಗೆ ತನ್ನದೇ ಆದಂತ ಟೀಮ್ ಯಾರನ್ನಾದ್ರೂ ತೆಗೆದುಕೊಳ್ಳುವಂತ ಅಧಿಕಾರ ಇರ್ತದೆ. ಸೊ ಹೀಗೆ ನನ್ಗೆ ಒಂದಿಷ್ಟು ಜನ ಬೇಕು ಅಂತ ಹೇಳಿ ಅವ್ರು ಆದೇಶ ಕೊಡ್ತಾರೆ. ನಿಮ್ಗೆ ಇಲ್ಲಿ ಈ ಪೊಲೀಸ್ ಸ್ಟೇಷನ್ ಅವರು ಪರ್ಟಿಕ್ಯುಲರ್ ಆಫೀಸರ್ಸ್ನ ತೆಗೆದುಕೊಳ್ಳೋ ಅವಕಾಶ ಇರ್ತದೆ. ಅಂದ್ರೆ ಒಬ್ಬ ಚೇರ್ಪರ್ಸನ್, ಹೆಡ್ ಆಫ್ ದ ಟೀಮ್ ಏನಿರ್ತಾರೆ ಸ್ಪೆಷಲ್ ಅವರಿಗೆ ತಮಗೆ ಬೇಕಾದಂತ ಯಾವುದೇ ಅಧಿಕಾರಿಯ ಸೇವೆಯನ್ನ ಅವ್ರು ಕೊಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ಅವ್ರನ್ನ ರಿಲೀವ್ ಮಾಡಿ ಬೇರೆ ಕಡೆ ರಿಲೀವ್ ಮಾಡಿ ಈ ಟೀಮ್ಗೆ ಕೆಲಸ ಮಾಡೋದು. ಯಾಕಂದ್ರೆ ಒಂದು ಟೈಮ್ ಫ್ರೇಮ್ ಆಗ್ತಿರೋ ತಕ್ಕಂಡು ಅವ್ರು ಮುಗಿಯೋ ತನಕ ಅವರು ಈ ಕೇಸಲ್ಲಿ ಯೂಸ್ ಟೀಮ್ ಅಲ್ಲಿ ಭಾಗವಾಗಿರ್ತಾರೆ. ಹಾಗಾಗಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತೆ ಅದು. ಇದೇ ಟೀಮ್ ಇದು, ಈ ಟೀಮಿಗೆ ಕೆಲಸ ಮಾಡ್ತಿದ್ರು, ಬೇರೆ ಏನು ಕೆಲಸ ಮಾಡಲ್ಲ, ಇದು ಮಾತ್ರ ಕೆಲಸ ಮಾಡ್ತಾರೆ. ಈಗ ಇದು ವಿಶೇಷ ತನಿಖಾ ತಂಡ SIT. ಕೆಲವರು ಈಗ ಒಬ್ರು ವಕೀಲರು ಈಗಾಗಲೇ ಒಂದು ಸ್ವರವನ್ನು ಎತ್ತಿರೋದನ್ನ ನಾನು ನೋಡಿದೆ. ಇದು SIT ಒಂದು ಸಣ್ಣ ತಂಡದಿಂದ ಆಗ್ಲಿಕ್ಕೆ ಆಗಲ್ಲ ಇದು. ಯಾಕಂತ ಹೇಳಿದ್ರೆ ಅವರು ಮತ್ತೆ ಅಲ್ಲಿರುವಂತಹ ಪೊಲೀಸರ ಮೇಲೆ ಡಿಪೆಂಡ್ ಆಗ್ಬೇಕು. ಆದ್ರಿಂದ ಇದಕ್ಕೆ ಒಂದು STF ಅನ್ನ ಮಾಡಿದ್ರೆ ಏನು ಅಂದ್ರೆ ವಿಶೇಷ ಕಾರ್ಯಪಡೆಯನ್ನ ಮಾಡಬೇಕಾದಂತ ಅಗತ್ಯ ಇದೆ ಅನ್ನುವಂತಹ ಒಂದು ಮನವಿ ಕೂಡ CM ಅವರಿಗೆ ಹೋಗಿದೆ. ಈ SIT ಮತ್ತು STFಗೆ ಏನ್ ವ್ಯತ್ಯಾಸ ಇದೆ? STF ವೀರಪ್ಪನ್ ಪ್ರಕರಣ ನಡೆದಂತಹದ್ದು. ಹೌದು, ಅಂದ್ರೆ ಅದೊಂದು ಪ್ರತ್ಯೇಕ ಪೊಲೀಸ್ ಸ್ಟೇಷನ್ ಆಗಿ ಕೆಲಸ ಮಾಡುತ್ತದೆ ಅಥವಾ ಒಂದು ತರನ? ಐ ಡೋಂಟ್ ಥಿಂಕ್ ಅಂತ ಅವಶ್ಯಕತೆ ಇದ್ರಲ್ಲಿ ಏನು ಇಲ್ಲ. ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಒಂದೇ ಪ್ರದೇಶದಲ್ಲಿ ಹಾಗಿರುವಂತ ಅದು ನಡೀತಾ ಇದ್ದಂತ ಪ್ರಕರಣ. ಈಗ ನಕ್ಸಲ್ ಚಳವಳಿ ಸಂಬಂಧಪಟ್ಟಂತೆ ನಮಗೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಲ್ಲಿ ATF ಮಾಡ್ತಿದ್ರು, ATC ಮಾಡ್ತಿದ್ರು. ಆ ರೀತಿ ಮಾಡುವಂಥದ್ದಾಗ್ಲಿ ಅಥವಾ ಇಲ್ಲಿ ವೀರಪ್ಪನ್ ಪ್ರಕರಣ ಮಾಡುವಂಥದ್ದಾಗ್ಲಿ ಅಥವಾ ಮೈನಿಂಗ್ ಪ್ರಕರಣ ಮಾಡ್ಬೇಕಾದ್ರೆ ಎಲ್ಲದೂ ಕೂಡ ಇದರಲ್ಲಿ ಒಂದು ಪ್ರದೇಶದಲ್ಲಿ ಒಂದು ಸ್ಪೆಸಿಫಿಕ್ ಆಗಿರುವಂತಹದ್ದು, ಆಗಿ ಹೋಗಿರುವಂತಹದ್ದು. ಇದು ಆಗ್ತಾ ಇರುವಂತದ್ದಲ್ಲ, ಆಗಿ ಹೋಗಿರುವಂತದ್ದು. ಒಂದು SIT ಸಫಿಶಿಯಂಟ್. ಅದಕ್ಕೆ ಸಾಕಷ್ಟು ಜನ ತಂಡವನ್ನು ಅವ್ರು ಸೇರಿಸ್ಕೊಳ್ಬಹುದು. ಅವ್ರು ಬರೀ 5 ಜನ ಅಧಿಕಾರಿಗಳು ಮಾತ್ರ ಅಲ್ಲ. ನಮ್ಮ ಒಂದು ತಪ್ಪು ಕಲ್ಪನೆ ಇರ್ತದೆ. ಇವ್ರು 5 ಜನ ಕೊಟ್ಟು 5 ಜನ ಏನ್ ಮಾಡ್ತಾರೆ? 5 ಜನ ಅವರು ಮಹಾ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ ಅದನ್ನ. ಅವ್ರು ಹಿ ಕ್ಯಾನ್ ಸಮ್ಮನ್ ಎನಿ ಆಫೀಸರ್, ಯಾವುದೇ ಅಧಿಕಾರಿಯನ್ನ, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ACP ಆಗಿರ್ಬೋದು, DYSP ಆಗಿರ್ಬೋದು, ಯಾರನ್ನಾದ್ರೂ ಕೂಡ ಇವರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಕೊಡಲು ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾರೆ ಸರ್ ಅಂದ್ರೆ ದೇ ಕ್ಯಾನ್ ಗೆಟ್ ದೆಮ್ ಇನ್ ಟು ಇಟ್. ಒಬ್ಬ ಸೈಂಟಿಸ್ಟ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಇರ್ತಾರೆ, ಅವ್ರನ್ನ ತೆಗೆದುಕೊಳ್ಬಹುದು. ಡಾಕ್ಟರ್ಸ್ನ ಅವರು ಇದರಲ್ಲಿ ತೆಗೆದುಕೊಳ್ಬಹುದು. ವಕೀಲರ ಸಹಾಯವನ್ನು ಅವ್ರು ತೆಗೆದುಕೊಳ್ಬಹುದು. ಎಲ್ಲಾ ರೀತಿಯ ಸಹಾಯವನ್ನು ಅವರು ಒಂದು ಆದೇಶ ಮಾಡಿ ತರಿಸ್ಕೊಳ್ಳುವಂತ ಅಧಿಕಾರ ಈ ಟೀಮಿನ ಮುಖ್ಯಸ್ಥರಿಗಿದೆ. ಅಷ್ಟು ಅಧಿಕಾರ ಇವರಿಗೆ. ಇದೊಂದೇನೋ ನಮ್ಮಲ್ಲಿ ಏನಾಗತ್ತೆ ಅಂದ್ರೆ 5 ಜನದ ರೀತಿ ತುಂಬೋಲಾಗ್ತದೆ, ಹಂಗಲ್ಲ. SIT ಟೀಮ್, he can summon any number of people. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ನ ಕರೆಸ್ಬೋದು, ಬೋನ್ ಎಕ್ಸ್ಪರ್ಟ್ ನ ಕರೆಸ್ಬೋದು, ಅನಾಲಿಸಿಸ್ ಎಕ್ಸ್ಪರ್ಟ್ಸ್ ನ ಕರೆಸ್ಬೋದು, ಎಲ್ಲಿಂದಾದ್ರೂ ಬಾಂಬೆಯಿಂದ ಕರೆಸ್ಬೋದು, ಹೈದರಾಬಾದ್, ದಿಲ್ಲಿಯಿಂದ ಕರೆಸ್ಬೋದು. ದಿ ಪವರ್ ವಿಚ್ ದೇ ಹ್ಯಾವ್ ಈಸ್ ಇಮೆನ್ಸ್. ಅದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದು ಅಂತಂದ್ರೆ ಅವರೊಬ್ಬ ಗ್ಲೋರಿಫೈಡ್ ಇನ್ಸ್ಪೆಕ್ಟರ್ ಅಲ್ಲ. ತುಂಬಾ ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಒಬ್ಬ ಇನ್ಸ್ಪೆಕ್ಟರ್ ಕೂಡ ನಿಮಗೆ ಯಾವುದೇ ಒಂದು ಪ್ರಕರಣ ಬಂದಾಗ ಪ್ರತಿಯೊಂದು ಮಾಹಿತಿ ಬಂದ ತಕ್ಷಣ ಅದನ್ನ ಕಳಿಸಿ ಅದನ್ನ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಕಳಿಸ್ಕೊಡ್ತಾರೆ. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಮಾಡಿದಾಗ ಇವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮುಖ್ಯಸ್ಥರು ಇರ್ತಾರೆ. ಇದನ್ನೆಲ್ಲ ಮಾಹಿತಿ ನಮಗೆ ಮೆಟೀರಿಯಲ್ ಸಿಕ್ತು, ಏನ್ ಮೆಟೀರಿಯಲ್ ಸಿಕ್ಕತ್ತೆ ಆ ಮೆಟೀರಿಯಲ್ ಎಲ್ಲ ಕೂಡ ನೀವು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೇಳಿ ನಮಗೆ ವಿಶೇಷವಾದ ಒಂದು ಟೀಮ್ ಅನ್ನು ಕೊಡಿ, ಅವ್ರು ಇದನ್ನ ಎಕ್ಸಾಮಿನ್ ಮಾಡ್ಲಿ ಅಂತ ಕೊಡ್ಲಿಕ್ಕೆ. ಅವರಿಗೆ ದಿ ಪವರ್ ವಿಚ್ ಇಸ್ ವೆಸ್ಟೆಡ್ ಇನ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಸ್ ವೆರಿ ಹೈ. ತುಂಬಾನೇ ದೊಡ್ಡ ಮಟ್ಟದ ಒಂದು ಪವರ್ ಇರುತ್ತೆ. SITಗೆ ಲಿಮಿಟೇಷನ್ಸ್ ಇರಲ್ಲ, ಇಷ್ಟು ಮಾತ್ರ ಮಾಡ್ತಾರೆ. ಅದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದು. ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ ಕೇಳಿ. ಈಗ ಒಂದು ಬಾಡಿ ಸಿಕ್ತು, ಅಲ್ಲೊಂದು DNA ಟೆಸ್ಟ್ ಮಾಡಿಸ್ಬೋದು. DNA ಟೆಸ್ಟ್ ಮಾಡಿದಾಗ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಒಂದು
ಒಂದು ಕಳೆದು ಹೋದಂತಹ ಪ್ರಕರಣ ಒಂದಿತ್ತು. ಅವರೆಲ್ಲೋ ಒಂದು ಕಾಶ್ಮೀರದಲ್ಲಿದ್ದಾರೋ ಎಲ್ಲಿದ್ದಾರೋ ಅಂತಿದ್ರು ಅವ್ರದ್ದು, ಅಥವಾ ಒಂದು ಅಸ್ಸಾಮಲ್ಲಿದ್ದಾರೋ ಅಂದ್ರೆ ಅಲ್ಲಿಗೆ ಹೋಗಿ ಅವ್ರನ್ನ ಕರೆದುಕೊಂಡು ಬಂದು, ಅಥವಾ ಅಲ್ಲಿ ಹೋಗಿ ಅವರ ಒಂದು DNA ತಕೊಂಡು ಇದಕ್ಕೆ ಮ್ಯಾಚ್ ಮಾಡಿ ಟೆಸ್ಟ್ ಮಾಡುವಂಥದ್ದು, ಇದೆಲ್ಲಾ ಅಧಿಕಾರ ಎಲ್ಲಿ ಹೋಗ್ಬೇಕಾದ್ರೆ, ಏನ್ ಮಾಡ್ಬೇಕಾದ್ರೆ, ಏನ್ ಮಾಹಿತಿ ಕಲೆಕ್ಟ್ ಮಾಡ್ಬೇಕು, ಅಷ್ಟು ಅಧಿಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇರುತ್ತೆ. ಅದು ಇನ್ಫ್ಯಾಕ್ಟ್ ಅದರ ಒಂದು ಲಿಮಿಟೇಷನ್ ಬಗ್ಗೆ ಜನ ಮಾತಾಡೋದು, ಐ ಥಿಂಕ್ ದಟ್ಸ್ ರಾಂಗ್. ಯಾಕೆಂದ್ರೆ ಮುಗಿದು ಹೋಗಿರುವಂತಹ ಪ್ರಕರಣ ಆಗಿರೋದ್ರಿಂದ, ಅಂದ್ರೆ ಇದು ಈ ನಾವು ನಡೆದು ಹೋದಂತಹ ಪ್ರಕರಣದ ಬಗ್ಗೆ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಒಂದು SIT ಒಂದು ಸೂಕ್ತವಾದಂತಹ ಒಂದು ವ್ಯವಸ್ಥೆ ಆಗಿದೆ. ಅದನ್ನ ಆದೇಶ ಮಾಡುವಂತ ತುಂಬಾ ಸೂಕ್ತ ನಿರ್ಣಯ ಆಗಿದೆ. ತುಂಬಾ ಹಿರಿಯ ಅಧಿಕಾರಿ ಕೈಲಿ ಕೊಟ್ಟಿರೋದ್ರಿಂದ, ಅದಕ್ಕೆ ಅವರೊಂದು ಟೀಮ್ ಅನ್ನು ಕೊಟ್ಟಿರೋದ್ರಿಂದ ಮತ್ತು ಅವ್ರಿಗೆ ಅಧಿಕಾರಿಗಳನ್ನು ಕೊಟ್ಟಿರೋದ್ರಿಂದ, ಸೊ ಅದು ಅವ್ರು ನಡೆಸ್ಕೊಂಡು ಹೋಗ್ತಾರೆ. ದಟ್ಸ್ ಹೌ ದಿ ಕನ್ಸ್ಟ್ರಕ್ಟ್. ಹಾಗಾಗಿ ಇದು ಇಷ್ಟು ಕರೆಕ್ಟ್ ಆದ ಒಂದು ತೀರ್ಮಾನ. SIT ಈಗ ಕೆಲಸ ಏನು ಅಂತ ಹೇಳಿದ್ರೆ, ಇದೆಲ್ಲ ತನಿಖೆಯನ್ನ ಮಾಡಿ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋದು ಅಲ್ವಾ? ಏನಾಗುತ್ತೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಂದ್ರೆ ಅದನ್ನೆಲ್ಲವನ್ನೂ ತಯಾರು ಮಾಡಿ, ಮಾಹಿತಿ ಕಲೆಕ್ಟ್ ಮಾಡಿ, ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡ್ತಾರೆ, ಎಲ್ಲರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ, ಮಾಹಿತಿಯನ್ನು ರೆಕಾರ್ಡ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಮಾಜೆಟ್ನ ತಯಾರು ಮಾಡ್ತಾರೆ, ಪ್ರತಿಯೊಂದಕ್ಕೂ ಒಂದು ನಿಮಗೆ ಫೊರೆನ್ಸಿಕ್ ಎಕ್ಸಾಮಿನೇಷನ್ ತಯಾರು ಮಾಡ್ತಾರೆ. ಅದಿಷ್ಟನ್ನ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನ ಅದ್ರ ಮೂಲಕ ಒಂದು, ಈಗಾಗಲೇ ಅದು ಪ್ರತಿಯೊಂದು ಮಾಡಿದಾಗಲೂ ಅದಕ್ಕೊಂದು ಮಾಹಿತಿ ಸಂಬಂಧಪಟ್ಟಂತೆ ಇರುವಂತಹ ಪತ್ತೆ ಆಗದ ಪ್ರಕರಣ ಇರ್ತದೆ. ಒಂದು ವ್ಯಕ್ತಿ ಕಳೆದು ಹೋಗಿದ್ದಾರೆ ಪ್ರಕರಣ ರಿಜಿಸ್ಟರ್ ಆಗಿರ್ತದೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಅದ್ರ ಬಗ್ಗೆ ಅದು ಮುಚ್ಚಿ ಹೋಗಿರೋ ಪ್ರಕರಣ ಆಗಿರ್ತದೆ. ಅದು ದಶಕಗಳ ಕಾಲ ಆದ ತಕ್ಷಣ ಆ ಪ್ರಕರಣ ಅಲ್ಲಿ ನಿಂತು ಹೋಗಿರ್ತದೆ. ಅದನ್ನ ರಿವೈವ್ ಮಾಡಿ ಈ ಮಾಹಿತಿ ಸಿಕ್ಕಿದೆ ಅಂದ ತಕ್ಷಣ ಅವರ ಕಂಪ್ಲೇಂಟ್ಗೂ ಮತ್ತು ಅದಕ್ಕೂ ಮಾಹಿತಿ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಸಿಕ್ಕ ತಕ್ಷಣ ಆ ತನಿಖೆಯನ್ನು ಓಪನ್ ಮಾಡಿ ಆ ಸಾವು ಯಾವ ರೀತಿ ಆಗಿರುವಂಥದ್ದು, ಯಾವ ರೀತಿ ನಾವು ಪಾಯ್ಸನಿಂಗ್, ನಿಮಗೆ ಒಂದು ಕೂದಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಕೂದಲಲ್ಲಿ ತೆಗೆದ್ನಪ್ಪ ಅಂತಂದ್ರೆ ಎಷ್ಟೇ ವರ್ಷ ಆದರೂ ಕೂಡ ಕೂದಲು ಸಿಕ್ತು, ಅದ್ರ ಮೂಲಕ ನಿಮಗೆ ವಿಷದಿಂದ ಸತ್ತಿದ್ರೆ ವಿಷಪ್ರಾಶನ ಆಗಿ ಸತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿಷದಿಂದ ಸತ್ತಿದ್ರು ಅಂತ. ಸೊ ಒಂದು ಮೂಳೆಯನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ಮೂಳೆ ಸಿಕ್ಕಿದ್ರು ಅದ್ರ ಮೂಲಕ ಯಾವತ್ತು ಸಾವಾಗಿದೆ ಅಂತ. ನಮ್ಮಲ್ಲಿ ಸಾಕಷ್ಟು ಪ್ರಕರಣಗಳಿವೆ, ವೃಷಭೇಂದ್ರಿಯ ಪ್ರಕರಣದಿಂದ ಮುಗಿದುಕೊಂಡು ಸಾಕಷ್ಟು ಪ್ರಕರಣಗಳಲ್ಲಿ ನಮ್ಮಲ್ಲಿ ಇಂಥದ್ದು ನಮ್ಮ ಹೈಕೋರ್ಟ್ ಅಲ್ಲಿ ದಶಕಗಳ ಹಿಂದಿನಿಂದ ಕೇಸ್ ನಡೆದಿದೆ, ಹೊಸದಾಗಿ ಏನಿಲ್ಲ ಇದರಲ್ಲಿ. ಸೊ ಒಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಏನಾಗುತ್ತೆ, ಮಾಹಿತಿ ಸಿಗುತ್ತೆ ಆ ಪ್ರಕರಣಕ್ಕೆ. ಈಗಾಗಲೇ ಪ್ರಕರಣ ಇರುತ್ತಲ್ಲ, ಅದು ಆ ಕಳೆದು ಹೋದ ಪ್ರಕರಣಕ್ಕೆ ಚಾಲನೆ ಬಂದು ಅದು ರಿಪೋರ್ಟ್ ಕ್ಲೋಸ್ ಆಗಿದ್ದನ್ನು ಓಪನ್ ಮಾಡಿ ಅದನ್ನ ಮತ್ತೆ ಅದಕ್ಕೆ ವರದಿಯನ್ನು ಕೊಡಲಾಗ್ತದೆ. ಅದು ಯಾರು ಅಪರಾಧ ಮಾಡಿದ್ದಾರೆ ಸಂಬಂಧಪಟ್ಟ ಮಾಹಿತಿ ಸಿಕ್ಕಾಗ ಆ ವ್ಯಕ್ತಿ ವಿರುದ್ಧ ಪ್ರಕರಣ ಮಾಡಿ. ಈಗ ಸದ್ಯಕ್ಕೆ ಯಾರು ಅಂತೇಳಿ ಒಂದು ನಿರ್ದಿಷ್ಟವಾದಂತಹ ವ್ಯಕ್ತಿ ವಿರುದ್ಧ ಆರೋಪ ಎಲ್ಲೂ ಇಲ್ಲ, ಅಲ್ಲಿ ಯಾವ ವ್ಯಕ್ತಿ ವಿರುದ್ಧ ಆರೋಪ ಇಲ್ಲ. ಈ ರೀತಿ ಮಾಡಿದ್ದೇವೆ ಅಂತ ಮಾತ್ರ ಮಾಹಿತಿ ಇದೆ. ಅದು ಮೊದಲು ಅಸಹಜ ಸಾವಾಗಿದೆ. ಯಾವ ರೀತಿ ಅಸಹಜ ಸಾವು, ಈಸ್ ಇಟ್ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರಿ, ಅಥವಾ ಯಾರು ಅವ್ರಾಗ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅಥವಾ ಅವ್ರನ್ನು ವಿಷ ಕುಡಿದ್ರು, ನೇಣು ಹಾಕೊಂಡಿದ್ರು, ಅಥವಾ ಕೊಲೆ ಮಾಡಲಾಗಿತ್ತು. ಸೊ ಇದು ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಎಲ್ಲದೂ ಕೂಡ ಮಾಹಿತಿ ಸಿಗ್ತದೆ. ಇವತ್ತು ಒಬ್ಬ SIT ಇಂಥ ತನಿಖೆ ಇವರು ಮಾಡ್ತಿರುವಂಥದ್ದು ಅದ್ಭುತವಾದ ಟೀಮ್ ಇರುತ್ತೆ. ಇವತ್ತು ಟೆಕ್ನಾಲಜಿ ಇದೆ, ಇದು ಈ ಕೇಸಲ್ಲಿ ಟೆಕ್ನಾಲಜಿನ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಉಪಯೋಗ ಮಾಡುವಂಥದ್ದಾಗಿದೆ. ಜೊತೆಗೆ ಇವತ್ತು ನಮ್ಮಲ್ಲಿ CCTVಗಳಿವೆ. ಆ ವ್ಯಕ್ತಿ ಕಳೆದು ಹೋದಂತೆ 10-12 ವರ್ಷದಿಂದ ಈಗಾಗಲೇ CCTV ಎಲ್ಲಾ ಕಡೆ ಬಂದಿದೆ. ಸೊ ಆ ಬಗ್ಗೆ ಮೂವ್ಮೆಂಟ್ ಏನಿರುತ್ತೆ ನಿಮಗೆ ಕೆಲವು ಕಡೆ ಮಾಹಿತಿ ಸಿಕ್ಕತ್ತೆ. ಸೊ ಇದರ ಸೋ ಮೆನಿ ಮೆಥಡ್ಸ್ ಥ್ರೂ ವಿಚ್ ವಿ ಕಲೆಕ್ಟ್ ಇನ್ಫಾರ್ಮೇಶನ್. ಆ ರೀತಿ ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಅದ್ರ ಮೂಲಕ ಯಾರಾದ್ರೂ ಅನುಮಾನ ಇತ್ತು ವ್ಯಕ್ತಿ ಮೇಲೆ ಅಂತಂದ್ರೆ ಆ ವ್ಯಕ್ತಿಯನ್ನ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದಿಸ್ ಇಸ್ ಎ ಪ್ರಾಸೆಸ್, ಇಟ್ಸ್ ಎ ಸೈಂಟಿಫಿಕ್ ಪ್ರಾಸೆಸ್. ಈಗ ಎಸ್ ಸರ್, ನಾನು ಮೊದಲಿನ ಪ್ರಶ್ನೆಗೆ ಮತ್ತೆ ಬರ್ತೇನೆ. ಈಗ ಒಬ್ಬ ಪತ್ರಕರ್ತ ಮತ್ತೆ ಇದ್ರ ಬಗ್ಗೆ ತನಿಖೆ ಮಾಡಿ ಅವನದೇ ಆದಂತ ಪ್ರತ್ಯೇಕ ಅಂತ ವರದಿಯನ್ನ ಮಾಡ್ಲಿಕ್ಕೆ ಹೊರಡ್ತಾನೆ. ಈಗ ಏನು ಗ್ಯಾಗ್ ಆರ್ಡರ್ ಅಂತ ನೀವೇನು ಹೇಳ್ತಾ ಇದ್ದೀರಿ, ಅಥವಾ ಜಾನ್ ಡೋ ಅಥವಾ ಅಶೋಕ್ ಕುಮಾರ್ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ. ಈಗ ಒಬ್ಬ ಪತ್ರಕರ್ತ ಮತ್ತೆ ಅವನೇ ಒಂದು ಇಂಡಿಪೆಂಡೆಂಟ್ ತನಿಖಾ ವರದಿಯನ್ನ ಮತ್ತೆ ಮಾಡಿದಾಗ, ಯಾಕಂತ ಹೇಳಿದ್ರೆ ಇದರಲ್ಲಿ ಕೆಲವು ಕೇಸ್ಗಳು ಮಾತ್ರ ಗೊತ್ತಾಗಿದೆ, ಈಗ ಎಲ್ಲ ಕೇಸ್ಗಳು ಗೊತ್ತಾಗಿಲ್ಲ. ಅವನು ಈಗ ಆ ಸಾಕ್ಷಿದಾರ ಹೇಳಿರುವ 400ಕ್ಕೂ ಹೆಚ್ಚು ಅಂತ ಹೇಳಿದಾಗ ಗಾಬರಿ ಆಯ್ತು ನಮಗೆಲ್ಲರಿಗೂ ಕೂಡ, ಪತ್ರಿಕೆಯಲ್ಲಿ ಅದನ್ನು ನೋಡಿ ಓದಿ. ಈಗ ಇನ್ನೊಬ್ಬ ಪತ್ರಕರ್ತ ಇಂಡಿಪೆಂಡೆಂಟ್ ಆಗಿ ಹೋಗ್ತಾನೆ, ಅವನಿಗೆ ಈ ಜಾನ್ ಡೋ ಅಪ್ಲೈ ಆಗುತ್ತೆ. ಅವನು ತನ್ನ ವರದಿಯನ್ನ ಪ್ರಕಟಿಸಿದ್ರೆ ಅವನ ಪರಿಸ್ಥಿತಿ ಏನು, ಅವನಿಗೆ ಏನು ಮತ್ತೆ ಅವನು ಈ ಕೇಸ್ನಲ್ಲಿ ಮತ್ತೆ ಅವನು ಕೋರ್ಟಿಗೆ ಹೋಗಿ ತನ್ನದನ್ನ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಬರುತ್ತಾ, ಅಥವಾ ಹೇಗೆ ಅದು ಏನಾಗುತ್ತೆ? ಈಗಾಗಲೇ ಇದರಲ್ಲಿ
2 ಅರ್ಜಿಗಳನ್ನು ಕೊಡಲಾಗಿದೆ. ಆದೇಶದ ಪೂರ್ತಿ ನನ್ನ ಕಾಪಿ ನನಗೆ ಸಿಕ್ಕಿಲ್ಲ. ಹಾ. ಆದೇಶ ಏನ್ ಮಾಡಿದೆ ಅಂತಂದ್ರೆ ಇದನ್ನೆಲ್ಲ ಡಿಲಿಂಕ್ ಮಾಡ್ಬೇಕು ಅನ್ನೋ ಆದೇಶ ಇದೆ. ಏನಂತಂದ್ರೆ ಐ ಫೀಲ್ ಅದು ಇವ್ರಿಗೆ ನೋಟಿಸ್ ಕೊಡದೆ ಡಿಲಿಂಕ್ ಮಾಡುವಂತದ್ದು ಅಡ್ವಾನ್ಸ್ ಆದೇಶ ಇಲ್ಲ. ಅದು ಈ ಪ್ರಕರಣದಲ್ಲಿ ತಪ್ಪು ನನ್ನ ಇದು ಅವರು ಈ ಒಂದು ಆಧಾರದ ಮೇಲೆ ಮುಂದೆ ಪ್ರಚಾರ ಮಾಡಬಾರ್ದು ಅನ್ನೋಂಥದ್ದು ಅದಕ್ಕೆ ನೀವು ತಡೆ ಹಾಕೋದ್ರಲ್ಲಿ ಅಧಿಕಾರ ಕೊಡ್ತಿದೆ. ಬಟ್ ಅದನ್ನೆಲ್ಲವೂ ಡಿಲಿಂಕ್ ಮಾಡ್ಬೇಕು ಅನ್ನೋಂಥದ್ದು ಇಲ್ಲಿ ಇದೇನಾಗುತ್ತೆ ಅಂತಂದ್ರೆ ಇದು 2 ಕಾರಣಕ್ಕೆ ಬರ್ತದೆ. ಜಾಂಟು ಆದೇಶ ನಮ್ಮಲ್ಲಿ ಸಾಮಾನ್ಯವಾಗಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರಕರಣಗಳು ನಡೆಯುತ್ತೆ. ಅಂತಂದ್ರೆ ನಿಮಗೆ ಈ ಸೈಬರ್ ಪೈರಸಿ ಇರುತ್ತೆ, ಸಿನಿಮಾ ಪೈರಸಿ ಸಂಬಂಧಪಟ್ಟ ಪುಸ್ತಕದ ಪೈರಸಿ ಪ್ರಕರಣಗಳಲ್ಲಿ, ಹೌದು. ಈ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಜಾಂಡು ಆದೇಶವನ್ನ ಕೇಳಲಾಗ್ತದೆ. ನಮ್ಮದಿರುವಂತ ಈ ನಮ್ಮ ದೇಶದ ಸಾಕಷ್ಟು ಇತಿಹಾಸ ಏನಿದೆ, ಜಾಂಡೋ ಪ್ರಕರಣಗಳ ಇತಿಹಾಸ ಈ ದೇಶದಲ್ಲಿ ಎಲ್ಲವೂ ಕೂಡ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟ ಮೆಜಾರಿಟಿ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಆದ್ರೆ ಇಲ್ಲಿ ಒಂದು ಮಾನದ ನಷ್ಟಕ್ಕೆ ಸಂಬಂಧಪಟ್ಟಂತ ಪ್ರಕರಣದಲ್ಲಿ ಈ ರೀತಿ ಆದೇಶ ಕೊಡ್ಲಿಕ್ಕೆ ಸಾಧ್ಯ ಆಗ್ತದಾ ಅನ್ನೋದು ಮೂಲಭೂತ. ಯಾಕಂದ್ರೆ ಇಲ್ಲಿ ಈ ಆದೇಶದಲ್ಲಿ ನಾನು ಆ ಕಾಪಿ ನೋಡಿಲ್ಲ, ಬಟ್ ನನಗೆ ನನ್ನ ಒಂದು ಸೋರ್ಸ್ ಹೇಳಿದ ಪ್ರಕಾರ ಸುಮಾರು 8,800 ಲಿಂಕ್ ಗಳನ್ನ ಕೂಡ ಡಿಲೀಟ್ ಮಾಡ್ಬೇಕನ್ನುವಂಥದ್ದು ಒಂದು ಆದೇಶ ಅದರಲ್ಲಿ ಇದೆ ಅಂತ ಹೇಳಿ ಕೇಳಿದೆ ನಾನು. ಸೊ ಈಗಾಗಲೇ ಬಂದಿರುವಂತಹ ವರದಿಗಳಿಗೆ ಸಂಬಂಧಿಸಿದಂತಹ ಲಿಂಕ್ಗಳು ಅದನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಈಗ ನಾನು ಹೊಸದಾಗಿ ಒಂದು ತನಿಖಾ ವರದಿ ಬರೆದಾಗ ನನ್ನ ಪೊಸಿಷನ್ ಏನು ಒಬ್ಬ ಪತ್ರಕರ್ತನಾಗಿ ಅಂತ ಕೇಳ್ತಾ ಇದ್ದೀನಿ ನಾನು. ಈಗ ನಾಳೆಯಿಂದ ನಾನೊಂದು ತನಿಖಾ ವರದಿಯನ್ನು ಶುರು ಮಾಡ್ತೇನೆ ನಾನು ಇನ್ನೊಂದು ಮರ್ಡರ್ ಬಗ್ಗೆ. ಸೊ ನನ್ನ ಪೊಸಿಷನ್ ನನಗೂ ಕೂಡ ಆ ಗ್ಯಾಗ್ ಆರ್ಡರ್ ಅಪ್ಲೈ ಆಗುತ್ತೆ ನೀವು ಹೇಳೋ ಪ್ರಕಾರ. ಇಲ್ಲೇನಾಗತ್ತೆ ಅಂತಂದ್ರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ ಒಂದು unknown deaths, unnatural deaths. ಸೊ ಇವು ಅನ್ನೋನ್, ಯಾರು ಗೊತ್ತಿಲ್ಲ, ಯಾರ್ದು ದೇಹ ಅಂತೇಳಿ ಗೊತ್ತಿಲ್ಲ, ಯಾರು ದೇಹ ಅನ್ನೋದು ಗೊತ್ತಿಲ್ಲ, ಹೇಗೆ ಸತ್ರು ಅನ್ನೋದು ಗೊತ್ತಿಲ್ಲ, ಇನ್ನು ಯಾವುದೇ ಒಂದು ಮಾಹಿತಿ ಅಲ್ಲಿಲ್ಲ. ಸೊ ಹಾಗಿರ್ಬೇಕಾದಾಗ ಅದಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆ ನಡೀತಾ ಇರುವಂತ ವರದಿ ಕೊಡುವಂಥದ್ದು ಯಾರ್ಯಾರು ಕೊಡ್ಬೋದು, ಈಗಲೂ ಕೊಡ್ಬೋದು. ಎಲ್ಲಿಯ ತನಕ ಧರ್ಮಸ್ಥಳದಲ್ಲಿ ಇಂಥ ಒಂದು ಪ್ರಕರಣ ನಡೆದಿದೆ, ಲೊಕೇಶನ್ ಆಫ್ ದಿ ಪ್ಲೇಸ್, ಲೊಕೇಶನ್ ಬಗ್ಗೆ ಹ್ಯಾಪಿ ನೀವು ಕೊಡ್ಬೋದು. ಯಾಕೆಂತಂದ್ರೆ ಅದು ಒಂದು ಊರಲ್ಲಾಗಿರುವಂಥ ಪ್ರಕರಣ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ಏನಾದರೂ ಆಪಾದನೆ ಮಾಡುವಂಥದ್ದು, ನಿಮಗಿಲ್ಲಿ ಈ ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಅಲ್ಲಿ ಬಾಡಿ ಸಿಕ್ತು ಅಂತ ಇಟ್ಕೊಳ್ಳಿ. ಆ ಬಾಡಿ ಬಂದ್ಬಿಟ್ಟು ನಿಮಗೆ ಒಂದು ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಎಲ್ಲೋ ಬಂತು. ಸೊ ದೇವಸ್ಥಾನದ ಒಳಗಡೆ ಇತ್ತು ಅದು ಕಾಂಪೌಂಡ್ ಇತ್ತು. ಈ ದೇವಸ್ಥಾನದ ಅಡಿಯಲ್ಲಿ ಸಿಕ್ಕಂತ ಒಂದು ಮಾಹಿತಿ ಅನ್ಯಾಚುರಲ್ ರಿಪೋರ್ಟ್ ನೀವು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈ ಊರಲ್ಲಿ ನಿಮಗೆ ನಡೆದಂತಹದ್ದು ಸಿಕ್ಕಿದಲ್ಲಿ ಸಾಧ್ಯತೆ ಇದೆ. ಆ ತನಿಖೆ ಇಂಪ್ರೂವ್ ಆಗಿ ಮೋರ್ ಇನ್ಫಾರ್ಮೇಶನ್ ಸಿಕ್ಕಾಗ ಈ ವ್ಯಕ್ತಿ ಹೆಸರು ಹೀಗಾಗಿತ್ತು, ಈ ವ್ಯಕ್ತಿಯ ಬಗ್ಗೆ ಈ ರೀತಿ ಇಲ್ಲಿ ಸಾವಾಗಿದೆ, ಆರೋಗ್ಯವಾಗಿದ್ದ ಅನ್ನೋಂಥ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಫ್ಯಾಮಿಲಿ ಮೂಲಕ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಬರುವಂಥದ್ದಾಗಿದೆ. ಆ ಫ್ಯಾಮಿಲಿಯವರು ಯಾರಾದ್ರ ಮೇಲೆ ಅದು ಆರೋಪ ಹೇಳಿದ್ರೆ, ಈ ವ್ಯಕ್ತಿಗಳ ಮೇಲೆ ನಮ್ಮ ಮೇಲೆ ಅನುಮಾನ ಇದೆ ಅಂತಂದ್ರೆ, ಈ ವ್ಯಕ್ತಿಗಳ ಮೇಲೆ ಅನುಮಾನ ಇದೆ ಅಂತೇಳಿ ಈ ಕುಟುಂಬ ಹೇಳ್ತಾ ಇದೆ ಅಂತ ವರದಿ ಮಾಡ್ಲಿಕ್ಕೆ ಇದೆಲ್ಲವೂ ಕೂಡ ಯಾವ ವಿಷಯವನ್ನ ಇಟ್ಸ್ ಎ ಫ್ಯಾಕ್ಟ್, ವಿ ಕಾಲ್ ಇಟ್ ಆಸ್ ಫ್ಯಾಕ್ಟ್, ಫ್ಯಾಕ್ಚುಯಲ್ ರಿಪೋರ್ಟಿಂಗ್ ಅಂತ. ಫ್ಯಾಕ್ಚುಯಲ್ ರಿಪೋರ್ಟಿಂಗ್ ಅಂತಂದ್ರೆ ಇರುವ ವಿಷಯ ಸಿಕ್ಕಂತ ಮಾಹಿತಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳುವಂಥದ್ದು. ಈಗ ಸುಳ್ಳೆ ಒಬ್ರು ಯಾರ ಮೇಲೆ ಹೆಸರನ್ನ ಆಪಾದಿಸಿ ಹಾಕ್ತಾರೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯ ಕಡೆಯಿಂದ ಒಂದು ಬರೀತಿದೆ. ನಿಮ್ದು ಓಲ್ಡ್ ಜರ್ನಲಿಸ್ಟಿಕ್ ರೂಲ್ಸ್, ಇದನ್ನು ಹೊಸದಾಗಿರುವಂತದ್ದಲ್ಲ. ಪತ್ರಕರ್ತರು ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಾರೆ, SIT ಅದರ ಕೆಲಸವನ್ನ ಮಾಡ್ತಾ ಇರುತ್ತೆ, ಕೋರ್ಟ್ ಅದರ ಕೆಲಸವನ್ನ ಮಾಡ್ತಾ ಇರುತ್ತೆ. ಕೋರ್ಟಿಗೆ ಕರೆದ್ರೆ ಹೋಗಿ ಅದನ್ನ ಹೇಳ್ಬೇಕಾಗತ್ತೆ, ನಾವು ಸಾಕ್ಷ್ಯಗಳನ್ನ ಅದ್ರ ಮುಂದೆ ಮಂಡಿಸಬೇಕಾಗತ್ತೆ. ಈಗ ಒಬ್ಬ ವ್ಯಕ್ತಿ ಈಗ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮಲ್ಲಿ ಇವತ್ತು ಈ ರೀತಿ ಆಗಿರುವಂತ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಇವತ್ತು ಮಾಧ್ಯಮ ಅನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ಸೆನ್ಸೇಷನಲೈಸ್ ಮಾಡುವಂಥದ್ದು. ಅದು ನಮ್ಮಲ್ಲಿ ಅದು ಸೆನ್ಸೇಷನಲ್ ಮಾಡುವುದೇ ಮಾಧ್ಯಮ ಅನ್ನೋ ಒಂದು ಮಟ್ಟಿಗೆ ನಾವು ತಲುಪಿರೋದ್ರಿಂದ, ಈಗ ನಾನು ಇವತ್ತು ನೋಡ್ತಾ ಇದ್ದೆ, ಅವನು ಯಾರು ಮಾಹಿತಿ ಕೊಟ್ಟಿದ್ದ ಅವನೇ ಕೊಲೆಗಾರ ಅಂತ ಯಾರೋ ಮಾತಾಡ್ತಿದ್ದೆ. ಇವರಿಗೆ ನಿಮಗೆ ಏನ್ ಬರಿಬೇಕು, ಏನ್ ಮಾತಾಡಬೇಕು, ತನಿಖೆ ಅಂದ್ರೆ ಏನು, ಒಬ್ಬ ಪತ್ರಕರ್ತನ ಜವಾಬ್ದಾರಿ ಅಂದ್ರೆ ಏನೇನೋ ಒಂದು ಕಿಲುಬು ಕಾಸಿನ ಕಿಮ್ಮತ್ತು ಕೊಡದಂತೆ
ನಡೆದುಕೊಳ್ಳುವಂತಹ ಪತ್ರಕರ್ತರ ಸಂಖ್ಯೆ ಅತಿ ಹೆಚ್ಚಾಗಿರೋದ್ರಿಂದ ಮಾಧ್ಯಮ ಅತ್ಯಂತ ಸೆನ್ಸೇಷನಲೈಸ್ ಮಾಡೋದ್ರಿಂದ ಅದರ ಒಂದು ಯಾವುದೇ ತನಿಖೆ ಆಗಲಿ ಜರ್ನಲಿಸ್ಟಿಕ್ ಪ್ರೊಸೀಜರ್ಸ್ ಏನಾಗಲಿ ಜರ್ನಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಏನಾಗಲಿ ಅದಕ್ಕೆ ಯಾವುದೇ ಗೌರವ ಅನ್ನುವಂಥದ್ದು ಇಲ್ಲದೆ ಇರೋದ್ರಿಂದ ಇವತ್ತೇನಾಗ್ತಾ ಇದೆ, ಒಂದು ಭಯ ಹುಟ್ಟುತ್ತೆ ಜನಕ್ಕೆ. ಹಾಗಾಗಿ ಅವ್ರು ಕೋರ್ಟ್ಗೆ ದಾರಿ ಹೋಗ್ತಾರೆ. ಈಗ ಬಂದಿರೋ ದಾರಿನೂ ಅದೇ ಒಂದು ಆಧಾರದ ಮೇಲೆ. ನೀವು ಧರ್ಮಸ್ಥಳ ಯಾಕೆ ಹೋಗ್ಬೇಕಿತ್ತು ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಬೇರೆ ವಿಷಯ. ಆದ್ರೆ ಆ ಒಂದು ಕಂಡೀಷನ್ ಏನಿದೆ, ಆ ಒಂದು ವೆರಿ ವೆರಿ ಡಿಫಿಕಲ್ಟ್ ಕಂಡೀಷನ್ ಏನಿದೆ. ಈಗ ಆರೋಪ ಇಲ್ದೇನೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಷ್ಟೋ ಪ್ರಕರಣಗಳಾಗಿವೆ ಇವತ್ತು. ಹೌದು. ಎರಡೇ ನಿಮಿಷ ಏನು ತಗೋತೀನಿ ನಾನು ನಿಮ್ಮ ಹತ್ರ. ಒಂದು ಏನಂತ ಹೇಳಿದ್ರೆ, ಈಗ ಈ ಕ್ವಶನ್ ಬಂದೆ ಪತ್ರಕರ್ತರ ನೆಲೆಯಿಂದಲೇ ನಾನು ಈ ಚರ್ಚೆಯನ್ನು ನಾನು ಇಟ್ಕೊಂಡಿರೋದು. ನಾನು ಪತ್ರಕರ್ತ ಒಬ್ಬನಿಗೆ ಈಗ ಒಂದು ದೊಡ್ಡ ಧಾರ್ಮಿಕ ಕೇಂದ್ರ, ಅದು ಶ್ರದ್ಧಾ ಭಕ್ತಿಗಳ ಕೇಂದ್ರ, ಲಕ್ಷಾಂತರ ಜನ ಹೋಗ್ತಾರೆ, ಕೋಟ್ಯಾಂತರ ಜನ ಹೋಗ್ತಾರೆ, ನಂಬ್ಕೊಂಡಿದ್ದಾರೆ ಅವರು. ಸೊ ಅಂತಹ ಸಂದರ್ಭದಲ್ಲಿ ಅದು ಪತ್ರಕರ್ತನ ಕೆಲಸವಾದು. ಶ್ರದ್ಧಾಭಕ್ತಿಯ ಕೇಂದ್ರ ಅನ್ನೋ ಕಾರಣಕ್ಕಾಗಿ ನಾನು ಈ ವರದಿಯನ್ನ ಮಾಡದೆ ಕೂತ್ಕೋಬೇಕು, ಅಥವಾ ಇದ್ರ ಬಗ್ಗೆ ಮಾತಾಡಬಾರದು, ಅಥವಾ ಇದ್ರ ಬಗ್ಗೆ ಬೇರೆಯವರು ಮಾತಾಡದೆ ಇರಬಾರ್ದು ಅನ್ನುವಂಥದ್ದು ಒಬ್ಬ ಪತ್ರಕರ್ತನ ಕೆಲಸ ಅಂತ ಹೇಳಿ ಅನಿಸ್ತದೆ ನಿಮಗೆ? ಅದು ಇದು ತುಂಬಾನೇ ಐ ಆಮ್ ವೆರಿ ಸಾರಿ, ಇಂಥ ಪ್ರಶ್ನೆ ಬರೋದೇ ತಪ್ಪು ನನ್ನ ದೃಷ್ಟಿಯಲ್ಲಿ. ಅಲ್ಲ, ಬಂದಿದೆ ಇದು ಸಾರ್ವಜನಿಕ. ಯಾಕಂದ್ರೆ ಈಗ ನಾನು ಮೊನ್ನೆ ಕೂಡ ಒಂದು ಚರ್ಚೆಯನ್ನ ನೋಡಿದೆ ಟಿವಿನಲ್ಲಿ. ಅಲ್ಲಿ ಆ ಪತ್ರಕರ್ತರು ಬಹಳ ಗಾಬರಿಗೊಂಡಿದ್ರು, ಬಹಳ ಕಾಳಜಿಯಿಂದ. ಇಲ್ಲೆಲ್ಲ ಒಂದು ಶ್ರದ್ಧಾ ಭಕ್ತಿ ಕೇಂದ್ರ, ಬಹಳ ಲಕ್ಷಾಂತರ ಜನರ ಶ್ರದ್ಧೆಯ ಪ್ರಶ್ನೆ ಇದು, ಒಂದು ಧರ್ಮಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದು ಅನ್ನುವಂತಹ ಮಾತುಗಳನ್ನ ಅವರ ವಕೀಲರಿಗೆ ಕೇಳ್ತಾ ಇದ್ರು ಅವರು. ಆವಾಗ ನನಗೆ ಈ ಪ್ರಶ್ನೆ ಹುಡ್ತು. ನಾನು ನಿಮಗೆ ಒಂದು ಚಿಕ್ಕ ಹಳೆಯ ಕಥೆ ಇದೆ. ನೀವು ನಕ್ಕೀರನ್ ಪೇಪರ್ ನೋಡಿದಿರಲ್ಲ, ಅದು ನಕ್ಕೀರನ್ ಕಥೆ ಇದೆ. ಆ ನಕ್ಕೀರನ್ ಕಥೆಯಲ್ಲಿ ಅವನು ಹೇಳ್ತಾನೆ, ಈಶ್ವರ ಬಂದು ಮೂರನೇ ಕಣ್ಣು ತೆರೆದ್ರು ತಪ್ಪು ತಪ್ಪೆ ಅಂತಾನೆ. ಹಿ ಡಸ್ ನಾಟ್ ಮೇಕ್ ಎ ಡಿಫರೆನ್ಸ್ ಅಂತ. ನೀನ್ ಕಣ್ಣು ತೆರೆದ್ರು ಕೂಡ, ನೀನ್ ಖುದ್ದಾಗಿ ದೇವರೇ ಬಂದು ನನ್ನ ಸುಟ್ಟು ಬಿಡ್ತೀನಿ ಅಂತ ಹೇಳಿದ್ರು ಕೂಡ, ನಾನು ಹೇಳಿದ್ರೆ ಸತ್ಯ ಅಂತ ಹೇಳಿದ್ರು ಕೂಡ ತಪ್ಪು ತಪ್ಪೆ. ಒಂದ್ಸಲ ತಪ್ಪಾಯ್ತು ಅದು ತಪ್ಪು ತಪ್ಪೆ ಅನ್ನೋದು ನಕ್ಕೀರನ್ ಕಲ್ಪನೆ. ಒಬ್ಬ ಪತ್ರಕರ್ತನ ಒಂದು ನಿಷ್ಠೆ ಸತ್ಯದ ಬಗ್ಗೆ ಮಾತ್ರವೇ ಇರಬೇಕಾಗಿ ಇರಕೂಡದು. ಅದು ಫ್ಯಾಕ್ಟ್ ಅಂಡ್ ನಥಿಂಗ್ ಬಟ್ ಫ್ಯಾಕ್ಟ್. ಹಿ ರಿಪೋರ್ಟ್ಸ್ ಎ ಫ್ಯಾಕ್ಟ್. ನನ್ನಿರುತ್ತೋ ಮಾಹಿತಿ ಇದು. ಅದ್ಯಾವುದೋ ಸುಮ್ಮನೆ ಯಾವುದೋ ಮಾತು ಕೇಳಿ ಅಲ್ಲ, ಎಲ್ಲದನ್ನು ತನಗೆ ಅವನು ಹುಡುಕಿ ನೋಡಿ ಅವನು ಮನವರಿಕೆ ಮಾಡಿಕೊಂಡು ತಿಳಿದುಕೊಂಡು ಅದು ಎಲ್ಲಾ ಮಜಲುಗಳನ್ನು ನೋಡಿಕೊಂಡು ದೆನ್ ಹಿ ವುಡ್ ಸೇ ದಟ್ ಈ ಒಂದು ಕಾರಣದಿಂದ ಈ ಮಾಹಿತಿಯನ್ನು ನಾನು ಈ ರೀತಿಯಾಗಿ ಒಂದು ಹೇಳ್ತಾ ಇದ್ದೀನಿ, ಅಭಿಪ್ರಾಯ ಕೊಡುವಂಥ ಫ್ಯಾಕ್ಚುಯಲ್ ರಿಪೋರ್ಟಿಂಗ್ ಏನಿಲ್ಲ, ಅದು ಒಬ್ಬ ಪತ್ರಕರ್ತನ ಕರ್ತವ್ಯ ಆಗುತ್ತೆ. ಅಲ್ಲಿ ಬೇರೆ ಯಾವುದೇ ವಿಷಯ ಗೌಣ, ಅದು ದೇವರೇ ಇರಬಹುದು, ಪ್ರೆಸಿಡೆಂಟೇ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅತ್ಯಂತ ಪ್ರಾಮಾಣಿಕ ಅಧಿಕಾರಿನೇ ಇರ್ಬೋದು, ಯಾರೇ ಇರ್ಬೋದು. ಯು ಕೆನಾಟ್ ಜಡ್ಜ್. ಹಿ ಶುಡ್ ನಾಟ್ ಬಿ ಜಡ್ಜ್ಮೆಂಟಲ್. ಇದು ಪತ್ರಕರ್ತನ ಮುಖ್ಯವಾದ ಗುಣಲಕ್ಷಣ. ನಾವು ಇವತ್ತು ರೇವಜಿತು ಪ್ರಕರಣ ಮಾಡಿದಂತ ನಮ್ಮ ತೆಗೆದಂತ ಎನ್.ಎಸ್. ಶಂಕರ್ ನಮ್ಮ ಗೆಳೆಯರಿದ್ದಾರೆ. ಎಂತೆಂತ ಒಂದು ಪ್ರಕರಣ ದಾಖಲೆ ಮಾಡಿದಂಥವ್ರು. ಚಿತ್ರಾ ಸುಬ್ರಹ್ಮಣ್ಯಂ ಇದ್ದಾರೆ, ಬೊಫೋರ್ಸ್ನ ಪ್ರಕರಣ ತೆಗೆದುಹಾಕಿರುವಂಥದ್ದು. ನಾವಿಲ್ಲಿ ಈ ದೇಶದಲ್ಲಿ ಅಂಥದ್ದು ಸಾವಿರಾರು ಪತ್ರಕರ್ತರು ತುಂಬಾ ನಿಷ್ಠೆಯಿಂದ ಅವರು ತಮ್ಮ ಒಂದು ಪತ್ರಕರ್ತರ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅಂಥ ಪ್ರಕರಣಗಳು ಯಾವುದೇ ಅಂಥ ಒಂದು ಪತ್ರಕರ್ತರ ಒಂದು ಕರ್ತವ್ಯವನ್ನ ನಾವು ಎಲ್ಲರಿಗೂ ತಿಳಿಸಬೇಕಾದ ಜವಾಬ್ದಾರಿ ಇದೆ, ಜನರಲ್ಲಿ ಅರ್ಥ ಮಾಡ್ಕೊಳ್ಳೋ ಜವಾಬ್ದಾರಿ. ಇವತ್ತೊಂದು ವಾರ್ತೆ ಮತ್ತು ಅನ್ನುವಂಥದ್ದನ್ನ ಒಂದು ಎಂಟರ್ಟೈನ್ಮೆಂಟ್ ಶೋ ಆಗಿ ತಂದು ನಿಲ್ಲಿಸಿರುವಂಥ ಒಂದು ಪರಿಸ್ಥಿತಿ ಏನಿದೆ, ಅದನ್ನ ನಾವು ಕೆಡಾಕ್ಬೇಕಾಗ್ಬೋದು. ಸೊ ನೀವು ಮಾತು ಕೇಳುವ ಪ್ರಶ್ನೆಗಳೇನಿವೆ ಇದು ಧಾರ್ಮಿಕ ಪ್ರಶ್ನೆ, ಅದು ಯಾವುದೂ ಮುಖ್ಯ ಅಲ್ಲ. ತಾರ್ಕಿಕವಾಗಿರುವಂತಹ ಮಾಹಿತಿ ಏನ್ ವಿಶೇಷ ಆಗಿದೆ ಅದು ಸಂಬಂಧಪಟ್ಟಂತೆ. ಇಲ್ಲಿ ಯಾರ ಹೆಸರು ಸದ್ಯಕ್ಕೆ ಇಲ್ಲ, ಈಗ ಯಾರ ಹೆಸರು ಇಲ್ಲದಿದ್ದಾಗ ತನಿಖೆ ನಡೀತಾ ಇದೆ. ಇವತ್ತು ತನಿಖೆ ನಡೀತು. ಇವತ್ತೊಂದು ಮಾಹಿತಿಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಏನ್ ಮಾಹಿತಿ ಕೊಟ್ಟಿದ್ದಾರೆ? ಇಲ್ಲೊಂದು ಅಸಹಜ ಸಾವಾಗಿದೆ, ಆ ಅಸಹಜ ಸಾವು ಕೊಲೆ ಪ್ರಕರಣ ನಾವು ಕಂಡು ಬರ್ತಾ ಇದೆ ನಮ್ಮ ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ತೆಗೆದುಕೊಳ್ಬೇಕು. ಈ ವ್ಯಕ್ತಿಗೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಟ್ರಾ ಮಾಹಿತಿ ಸಿಕ್ಕಿತ್ತು ಅಂತಂದ್ರೆ ತುಂಬಾ ಪತ್ರಕರ್ತರಿಗೂ ಮಾಹಿತಿ ಸಿಕ್ಕತ್ತೆ. ದೇ ಆರ್ ಆಲ್ಸೋ ಅಮೇಜಿಂಗ್ ಇನ್ವೆಸ್ಟಿಗೇಟರ್ಸ್. ಐ ಹ್ಯಾವ್ ಸೀನ್ ಒನ್ ಆಫ್ ದ ಫೈನೆಸ್ಟ್ ಇನ್ವೆಸ್ಟಿಗೇಟರ್ಸ್ ಅಮಾಂಗ್ ಜರ್ನಲಿಸ್ಟ್. ನೀವಿದ್ದೀರಿ, ನಿಮ್ಮ ಹತ್ರ ತುಂಬಾನೇ ಜನ ಇದೆ. ಐ ಡೋಂಟ್ ಹ್ಯಾವ್ ಟು ಕರೆಕ್ಟ್. ಯಾಕಂತ ಹೇಳಿದ್ರೆ ಇಲ್ಲಿ ಎರಡೂ ತರದ್ದಿದೆ. ಕೆಲವು ದೃಶ್ಯ ಮಾಧ್ಯಮಗಳು ಗ್ಲೋರಿಫೈ ಮಾಡಿ
ಆಮೇಲೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಯಾರೋ ಹೇಳಿದ ಸ್ಟೇಟ್ಮೆಂಟ್ ಅನ್ನೇ ಅದು ನಿಜವಾದ ಸತ್ಯ ಅನ್ನೋ ತರ ಹೇಳುವಂತಹದ್ದು ಕೂಡ ಇದೆ. ಇನ್ನೊಂದು ಕಡೆಯಿಂದ ಈ ತರದ ಪ್ರಕರಣಗಳು ನಡೆದಾಗ ಧಾರ್ಮಿಕ ನಂಬಿಕೆಯ ಪ್ರಶ್ನೆಯನ್ನ ಎತ್ತಿಬಿಟ್ಟು ಈ ಗಂಭೀರ ಪ್ರಕರಣವನ್ನ ಗೌಣವಾಗಿಸುವಂತಹ ಪ್ರಯತ್ನಗಳು ಕೂಡ ಪತ್ರಕರ್ತರಿಂದ ನಡೆದಿರೋದು ಇದೆ. ಇದರ ಹೊರತಾಗಿ ಕೂಡ ಸಾಕಷ್ಟು ಮಂದಿ ಪತ್ರಕರ್ತರು ಸತ್ಯ ಒಂದನ್ನೇ ತಿಳ್ಕೋಬೇಕಾಗಿದೆ, ನಮಗೆ ಯಾರ ವಿರುದ್ಧವೂ ವೈರತ್ವ ಇಲ್ಲ ಇನ್ನೊಂದಿಲ್ಲ ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಈ ತರದ ಪ್ರಕರಣಗಳನ್ನು ಕೂಡ ನಿಭಾಯಿಸಿರೋದು ಕೂಡ ಇದೆ ನಮ್ಮ ಮುಂದೆ. ಆಮೇಲೆ ದೇವಮಾನ ಅವರದ್ದು ಪ್ರಕರಣ ಭಾರತದಲ್ಲಿ ಬೇಕಾದಷ್ಟು ಆಗಿದೆ, ಬೇಕಾದಷ್ಟು ದೇವಮಾನ ಅವರು ಎಕ್ಸ್ಪೋಸ್ ಆಗಿಬಿಟ್ಟು ಅವರು ಅರೆಸ್ಟ್ ಆಗಿ ಜೈಲಿಗೆ ಹೋಗಿರೋದು ಕೂಡ ಇದೆ. ನಮಗೆ ಅಸಾರಾಮ್ ಬಾಪು ಅನ್ನುವಂತಹ ಒಂದು ಬಹಳ ದೊಡ್ಡ ಕೇಸ್ ಅದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಕ್ತಿ ಭಾವದಿಂದ ಸೇರ್ತಾ ಇದ್ರು ಅಸಾರಾಮ್ ಬಾಪುಗೆ. ಆಮೇಲೆ ಕೊನೆಗೆ ಅದಕ್ಕೆ ಏನಾಯ್ತು ಕೇಸ್ ಅನ್ನೋದನ್ನ ನಾವು ನೋಡಿದ್ದೀವಿ. ನಾವು ಆಮೇಲೆ ಪಂಜಾಬ್ ನಲ್ಲಿ ಒಬ್ಬ ಸಂತನ ದೇವಮಾನವನ ಒಂದು ಪ್ರಕರಣ ಕೂಡ ನಾವು ನೋಡಿದೀವಿ. ಕರ್ನಾಟಕದಲ್ಲೇ ನಾವು ಬ್ಲೇಡ್ ಬಾಬಾ ಅಂತ ಹೇಳ್ಬಿಟ್ಟು, ಅಸ್ಲಂ ಬಾಬಾ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿಯದ್ದು ಒಂದು ಕೂಡ ಅವನು ಹೊಟ್ಟೆಯೊಳಗೆ ಕೈ ಹಾಕ್ಬಿಟ್ಟು ಆಪರೇಷನ್ ಮಾಡಿ ಮಾಂಸದ ಗಡ್ಡೆಯನ್ನು ತೆಗಿತಾ ಇದ್ದಿದ್ದು, ಪಾಲಿಟಿಷಿಯನ್ಸ್ ಕೂಡ ಅಲ್ಲಿ ಹೋಗಿ ಗಡ್ಡೆ ತೆಗೆಸ್ಕೊಂಡ್ ಬಂದಿರೋದು ಎಲ್ಲ ಪ್ರಕರಣಗಳನ್ನು ನೋಡಿದೀವಿ. ಆತ ಕೂಡ ಈಗ ಜೈಲು ಸೇರಿದ್ದಾನೆ ಆತ. ಸೊ ಆ ಹಿನ್ನೆಲೆಯಲ್ಲಿ ನಾವು ಅಂದ್ರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಾವು ನಮ್ದು ಧರ್ಮ ಬೀರು ದೇಶ ಆಗಿರೋದ್ರಿಂದ ಬಹಳ ದೇವರಿಗೆ ಬಹಳ ಹೆದರ್ಕೊಳ್ತಾ ಇರೋ ಜನರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರೋದ್ರಿಂದ ಮತ್ತು ದೇವರ ಜೊತೆಗೆ ನೇರ ಸಂಪರ್ಕ ಇರುವಂತಹ ಸಾಕಷ್ಟು ಮಂದಿ ಇಲ್ಲಿ ಧಾರ್ಮಿಕ ಗುರುಗಳು ವಿದ್ವಾಂಸರು ಎಲ್ಲ ಇರೋದ್ರಿಂದ ಅವ್ರು ನೇರ ಸಂಪರ್ಕ ಇರುತ್ತಾರೆ ಅಂತ ನಂಬ್ಕೊಂಡಿದೀವಿ ನಾವು. ಬಹಳಷ್ಟು ಮಂದಿ ಭಕ್ತರಿದ್ದೀವಿ ನಾವು. ನಮ್ಮ ಸಿದ್ಧಲಿಂಗೆ ಅವರು ಹೇಳಿದಾಗೆ ಭಕ್ತರಪ್ಪ ಭಕ್ತರು ನಮ್ಮ ಜನಗಳು ಅಂತ. ಸೊ ಇಂತಹ ಸನ್ನಿವೇಶದಲ್ಲಿ ಇಂತಹ ಹಲವು ಪ್ರಶ್ನೆಗಳು ಬರ್ತವೆ. ಅನಿಹೋ ನಾನು ಈ ಕೇಸ್ನ ತಾಂತ್ರಿಕ ಪ್ರಶ್ನೆಗೆ ಸಂಬಂಧಿಸಿ ಮಾತ್ರ ನಿಮ್ ಜೊತೆಗೆ ನಾನು ಮಾತಾಡ್ಲಿಕ್ಕೆ ಬಯಸಿದ್ದೆ. ಅದನ್ನ ಸಾಕಷ್ಟು ವಿವರಗಳನ್ನು ನಮಗೆ ಕೊಟ್ಟಿದ್ದೀರಿ ವೆಂಕಟೇಶ್ ಅವರೇ. ತ್ರಿವರ್ಣ ನ್ಯೂಸ್ ನ ಪರವಾಗಿ BT ವೆಂಕಟೇಶ್ ಅವರಿಗೆ ಅನಂತ ಧನ್ಯವಾದಗಳು ಸರ್. ನಮಸ್ತೆ ಸರ್.